Hey everyone, very good evening, बच्चों. Tell me, boy, guys, is my voice is clear for everyone? Tell me, बच्चों. ध्वनि क्लियर है नंदो? बेगा head ripao. Can you hear me? Hi Naz, Anna, Sukumar, Sudeep. Income tax do first chapter, the last part ido. Please be careful here because don't take chance now. I mean, income tax aitu, costing aitu, GST aitu. We cannot drag it till end. Remember one thing. One point you have to remember, ಬಚ್ಚೋ ಎದಕ್ಕೆ ಅಂದ್ರೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ದೇರ್ ಆರ್ ಸೋ ಮೆನಿ ಟರ್ಮ್ಸ್ ಕಾನ್ಸೆಪ್ಟ್ಸ್ that is attached to all the chapters. ಎಲ್ಲ ಚಾಪ್ಟರ್ ಕನೆಕ್ಟೆಡ್ ಇರ್ತವೆ, ಅದಕ್ಕೆ ಹೇಳ್ತೇನೆ ನಾನು. Okay, and yes ಬಚ್ಚೋ, those are watching on the YouTube, download ಮಾಡ್ಕೊಳ್ಳಿ application Rio Academy app ಅನ್ನ and daily classes ಗೆ join ಆಗ್ರಿ. So guys, can we start now? Like ಮಾಡ್ರಿ, ವಿಡಿಯೋನ ಶೇರ್ ಮಾಡ್ರಿ and subscribe ಕೂಡ ಮಾಡ್ರಿ. बच्चों फर्स्ट चैप्टर मुगीತು. गुड इवनिंग बेटा, गुड इवनिंग. शिवू, सुदीप ಎಲ್ಲರಿಗೆ ಸ್ವಾಗತ ಸುಸ್ವಾಗತ ರಿಯೋ ಅಕಾಡೆಮಿಗೆ. ಬಚ್ಚೋ ಅಗ್ರಿಕಲ್ಚರ್ ಇನ್ಕಮ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ನಾವು. ಕರೆಕ್ಟ್? ಈಗ ಅಗ್ರಿಕಲ್ಚರ್ ಇನ್ಕಮ್ ಯಾವುದು ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ, ಯಾವುದು ಅಗ್ರಿಕಲ್ಚರ್ ಇನ್ಕಮ್ ಆಗೋದಿಲ್ಲ, ವಿಚ್ ಆರ್ ದ ಅಗ್ರಿಕಲ್ಚರ್ ಇನ್ಕಮ್ ಅಂಡ್ ವಿಚ್ ಆರ್ ದ ನಾಟ್ ಅಗ್ರಿಕಲ್ಚರ್. ಬಿಕಾಸ್ ಇದು ಕ್ವಶನ್ ಕೇಳಿದ್ದಾರೆ. ಸಮಟೈಮ್ಸ್ ಯು ಮೇ ಗೆಟ್ ದಿಸ್ ಕ್ವಶನ್ ಫಾರ್ 10 ಮಾರ್ಕ್ಸ್ ಬಿಕಾಸ್ NEP ಸ್ಟೂಡೆಂಟ್ಸ್ ಇದ್ರಲ್ಲ, ಫಾಲೋಯಿಂಗ್ ಆರ್ ದಿ ಅಗ್ರಿಕಲ್ಚರ್ ಇನ್ಕಮ್ ಆರ್ ನಾಟ್, ಎಸ್ ಆರ್ ನೋ ಅಷ್ಟ ಬರೀದಲ್ಲ, ಯು ಹ್ಯಾವ್ ಟು ಟೆಲ್ ದ ರೀಸನ್ ದೇರ್. Right? For that we have to first learn, bacho, what exactly the income which is treated as agriculture income. Yaudella income adave that we are going to treat it as agriculture income. Nodi, some terms ತಗೊಂಬಂದಿಲ್ಲ, right? Sir, third sem 3 subject full syllabus clear ಮಾಡ್ರಿ sir. ಹಾನಮ್ಮ, definitely ಸುದ್ಯ enroll ಮಾಡಿಲ್ಲ ಈಗ, because first chapter ಆದ್ಮೇಲೆ definitely guys you have to enroll for the classes because second chapter ಇಂದ ಪ್ರಾಬ್ಲಮ್ಸ್ ಅದಾವೆ ಅಂಡ್ ಥರ್ಡ್ ಚಾಪ್ಟರ್ ಅಂತೂ ಬೇಜಾನ್ ಕ್ಯಾಲ್ಕುಲೇಷನ್ ಅದಾವೆ, ಕಾಸ್ಟ್ ಅಷ್ಟೇ, GST ಆಯಿತು ಅಂಡ್ ಆಲ್ ಚಾಪ್ಟರ್ಸ್. ಸೊ ಹಾಗಿದ್ರೆ ಫಸ್ಟ್ ಏನ್ ಸರ್, ರೆಂಟ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್. ಬಚ್ಚೋ ರೆಂಟ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್. ಈಗ ಅಸ್ಯೂಮ್ ದಟ್ ಯು ಹ್ಯಾವ್ ಗಿವನ್ ಪ್ರಾಪರ್ಟಿ ಲ್ಯಾಂಡ್ ಆನ್ ರೆಂಟ್ ಅಂಡ್ ವೇರ್ ದೇ ಆರ್ ಡೂಯಿಂಗ್ ದ ಅಗ್ರಿಕಲ್ಚರ್ ಆಕ್ಟಿವಿಟಿ ಮಾಡ್ತಿದ್ದಾರೆ ಅಂದ್ರೆ ಅದೇನಾಗುತ್ತೆ, ಟ್ರೀಟೆಡ್ ಆಸ್ ಅಗ್ರಿಕಲ್ಚರ್ ಇನ್ಕಮ್. ನೆನಪಿಟ್ಕೊಡ್ರಿ, ಬಿಕಾಸ್ ನೆಕ್ಸ್ಟ್ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಬಿಕಾಸ್ ಪಕ್ಕಾ ಬರುತ್ತೆ. ರೈಟ್? ಕ್ಲಿಯರ್ ಆಗಿದೆಲ್ಲ. ಸೆಕೆಂಡ್ ಸರ್, ಪ್ರಾಫಿಟ್ ಆನ್ ಸೇಲ್ ಆಫ್ ಸ್ಟ್ಯಾಂಡಿಂಗ್ ಕ್ರಾಪ್ or the produce after harvesting the cultivating the owner or tenant. ಹೌದಪ್ಪ, ಈಗ ನಿಮ್ಮ ಹತ್ರ ಭೂಮಿ ಇತ್ತು, ಅಲ್ಲಿ ಅಗ್ರಿಕಲ್ಚರ್ ಮಾಡಿರಿ ನೀವು, ಯು ಹ್ಯಾವ್ ಡನ್ ದ ಅಗ್ರಿಕಲ್ಚರ್ ಅಂಡ್ ದೇರ್ ಇಸ್ ಅ ಕ್ರಾಪ್ ದೇರ್, ಅಲ್ಲಿ ಬೆಳೆ ಬಂದಿದೆ, ರೈಟ್? ಅದನ್ನ ನೀವು ಮಾರಿರಿ, ಆಫ್ಟರ್ ಹಾರ್ವೆಸ್ಟಿಂಗ್ ಆಫ್ ಸೋಲ್ಡ್. ನೀವು ಮಾಡಿರೋ ಕಾರ್ಪೆಂಟ್ ಟೆನೆಂಟ್ ಯಾರು ಕೆಲಸ ಮಾಡಿರಿ, ಸೊ ಏನು ಪ್ರಾಫಿಟ್ ಬರುತ್ತಲ್ಲ, ದಟ್ ಇಸ್ ಟ್ರೀಟೆಡ್ ಆಸ್ ಬಚ್ಚೋ ಅಗ್ರಿಕಲ್ಚರ್ ಇನ್ಕಮ್. ಈಗ ಅಗ್ರಿಕಲ್ಚರ್ ಇನ್ಕಮ್ ಈಸ್ ನಾಟ್ ಟ್ಯಾಕ್ಸೇಬಲ್, ರೈಟ್? ನಿನ್ನೆ ನಾ ಹೇಳಿದ್ದೇನೆ, percentage also I told you, proportion also I told you. Notes ಎಲ್ಲ ಕಳಿಸ್ತೇನೆ, ಸಮಾಧಾನ ಮಾಡ್ರಿ. all right my dear student. next answer ಈಗ okay sir, next ಏನು, rent from agriculture land received from subtenant by mortgaging the possession. ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಅಗ್ರಿಕಲ್ಚರ್ ಲ್ಯಾಂಡ್ ಗೆ ಬಾಡಿಗೆ ಮ್ಯಾಗ ಕೊಟ್ಟಿರಿ ನೀವು, ರೆಂಟ್ ಬರ್ತಾ ಇದೆ, ಡೈರೆಕ್ಟ್ ಆಗಿ ಬರ್ತಾ ಇದೆ, ಅಥವಾ ನೀವು ಯಾರಿಗೆ ಕೊಟ್ಟಿರಲ್ಲ, ಇನ್ನೊಬ್ಬರ ಬರ್ತಾ ಇದೆ, ಸಬ್ ಟೆನೆಂಟ್ ಆಗಿದೆ. ಸಬ್ ಟೆನೆಂಟ್ ಅಂದ್ರೆ ಏನ್ರಿ ಸರ್, ಈಗ ನೀವು ಏನ್ ಮಾಡಿರಿ, ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ತಗೊಂಡ್ರಿ ನೀವು, ರೈಟ್? 1 ಲಕ್ಷ ರೂಪಾಯಿಗೆ ಬಾಡಿಗೆಗೆ. ಸೊ ಇದೇ ಪ್ರಾಪರ್ಟಿನ ಇನ್ನೊಬ್ಬರಿಗೆ 2 ಲಕ್ಷ ರೂಪಾಯಿ ಕೊಟ್ಟಿರಿ. ಸೊ ಇದು ಏನು 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಬರ್ತಾ ನಿಮ್ಗೆ ಕಾಸ್ಟ್ ಇನ್ಕಮ್, ದಾಟ್ ಈಸ್ ಆಲ್ಸೋ ಅಗ್ರಿಕಲ್ಚರ್ ಆಗುತ್ತಾನೆ, ದಟ್ ಈಸ್ ಆಲ್ಸೋ ಕಾಲ್ಡ್ ಅಗ್ರಿಕಲ್ಚರ್ ಬಚ್ಚೋ. ಸೊ ಮಾರ್ಗೇಜಿಂಗ್ ಇನ್ ಪೊಸೆಷನ್, ಹೌದು. ಸೊ ದೀಸ್ ಆಲ್ ಆರ್ ನಥಿಂಗ್ ಬಟ್ ಬಚ್ಚೋ ಅಗ್ರಿಕಲ್ಚರ್ ಆಗುತ್ತೆ. ಅಂಡರ್ಸ್ಟೂಡ್ ಬಚ್ಚಾ? ಸೊ ನೆಕ್ಸ್ಟ್ ಹೋಗೋಣ ಸರ್. ಎಸ್, fourth point ನೋಡಿ, compensation received from insurance company for damage caused by hailstorm. ಅಂದ್ರೆ ಏನ್ರಿಪ್ಪ, ಈಗ ಅದು hailstorm ಅಂತಾರಲ್ಲ, ಏನಾಗಿದೆ, you have received the compensation from the government because your crop got damaged. ಗವರ್ಮೆಂಟ್ ಇಂದ ಹೆವಿ ಮಳೆ ಆಗಿ ಅಥವಾ ಆನೆಕಲ್ ಅಂತಾರಲ್ಲ, ಆನೆಕಲ್ ಮಳೆ ಆಗಿ ಏನಾಗಿದೆ, ಬೆಳೆ ಎಲ್ಲ ಹಾಳಾಗಿಬಿಟ್ಟಿದೆ. ಸೊ ಅದೇನಾಗುತ್ತೆ, ಅದು ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ನೆನಪಿಟ್ಕೊಡ್ರಿ ಆಯ್ತು, ಬಿಕಾಸ್ ನಾಳೆ ನಿಮ್ಗೆ ಉಪಯೋಗ ಆಗುತ್ತೆ. ಬಿಕಾಸ್ ಅಗ್ರಿಕಲ್ಚರ್ ಇನ್ಕಮ್ ಇಸ್ ನೆವರ್ ಎವರ್ ಟ್ಯಾಕ್ಸೇಬಲ್ ಆಗುದಿಲ್ಲ. ಗಾಟ್ ಇಟ್ ಬಚ್ಚೋ? ಸರ್ ನೆಕ್ಸ್ಟ್ ಏನಿದೆ, ಫಿಫ್ತ್ ಪಾಯಿಂಟ್, ಇನ್ಕಮ್ ಫ್ರಮ್ ಗ್ರೋವಿಂಗ್ ದ ಫ್ಲವರ್ಸ್ ಅಂಡ್ ಕ್ರೀಪ್ಸ್. ಹೌದಪ್ಪ, ಇಫ್ ಯು ಆರ್ ಡೂಯಿಂಗ್ ಎನಿ ಕೈಂಡ್ ಆಫ್ ಗಾರ್ಡನಿಂಗ್, ಲೈಕ್ ಗುಲಾಬಿ ಹೂ ಆಯಿತು, ರೈಟ್? ದೇರ್ ಸೋ ಮೆನಿ ಡಿಫರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ನೀವು ಹಾಕಿರಿ, ರೈಟ್? ಅದರಿಂದ ಇನ್ಕಮ್ ಆಗಿದೆ, ಯು ಗಾಟ್ ಎ ಇನ್ಕಮ್ ಫ್ರಮ್ ಇಟ್. ಸೊ ಅದೇನಾಗುತ್ತೆ ಬಚ್ಚೋ, ಅದೇನಾಗುತ್ತೆ 100% ದಟ್ ಈಸ್ ಯುವರ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಅರ್ಥ ಆಗಿದೆ ಬಚ್ಚೋ? ಅಂಡರ್ಸ್ಟೂಡ್ ಮೈ ಡಿಯರ್ ಸ್ಟೂಡೆಂಟ್? Right, sir. Next, next salary received by a partner for rendering the service of the firm which is engaged in agriculture.
ಹೌದು, ಈಗ ನೀವು ಅಗ್ರಿಕಲ್ಚರ್ ಕೆಲಸ ಮಾಡಿ ಎಲ್ಲರ ಸ್ಯಾಲ್ರಿ ತಗೋತಾ ಇದ್ದೀರಾ, ಅದು ಅಗ್ರಿಕಲ್ಚರ್ ಫಾರ್ಮ್ ಆಗಲಿ ಪಾರ್ಟ್ನರ್ ಆಗಲಿ ಏನಾಗಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದೆ ಒಂದು, ಅಲ್ಲಿ ಅಗ್ರಿಕಲ್ಚರ್ ಮಾಡ್ತಿದ್ದೀರಾ, ಎಕ್ಸ್ಟ್ರಾ ಕೆಲಸ ಮಾಡಿದ್ರಿಂದ ನಿಮಗೆ ಸ್ಯಾಲ್ರಿ ಸಿಕ್ಕಿದೆ. ಏನಾರ ಸ್ಯಾಲ್ರಿ ಸಿಕ್ಕಿದ್ರೆ ಅದು ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ, ಬಿಕಾಸ್ ಯು ಹ್ಯಾವ್ ಡನ್ ಅಗ್ರಿಕಲ್ಚರ್ ಆಕ್ಟಿವಿಟಿ. ಈಗ ಅಗ್ರಿಕಲ್ಚರ್ ಆಕ್ಟಿವಿಟಿ ಅಂದ್ರೆ ಏನ್ರಿ, ಅದು ಗೊತ್ತಲ್ಲ ನಿಮ್ಗೆ, ದೇ ಸೋ ಮೆನಿ, ಅದು ಸೋ ಮೆನಿ ಆಕ್ಟಿವಿಟೀಸ್ ರೈಟ್. ಟ್ರ್ಯಾಕ್ಟರ್ ಆಯ್ತು, ಅಗ್ರಿಕಲ್ಚರ್ ಆಕ್ಟಿವಿಟಿ ಬರ್ತಾವಲ್ಲ, ತೆಗಿಯೋದಾಯ್ತು, ಗಿಡ ನೆಟ್ಟೋದಾಯ್ತು, ನೀರು ಬಿಡೋದಾಯ್ತು, ರೈಟ್, ಪೆಸ್ಟಿಸೈಡ್ ಸ್ಪ್ರೆಡ್ ಮಾಡೋದಾಯ್ತು, ಕೀಟನಾಶಕಗಳನ್ನು, ಸೊ ಅದೆಲ್ಲ ಇದ್ರಾಗ ಬರ್ತವೆ. ಹೌದಪ್ಪ, ಸ್ಯಾಲರಿ ರಿಸೀವ್ಡ್ ಬೈ ಎ ಪಾರ್ಟ್ನರ್ ಫಾರ್ ರೆಂಡರಿಂಗ್ ದ ಸರ್ವಿಸಸ್ ಇನ್ ದ ಫರ್ಮ್ ಎಂಗೇಜ್ ಇನ್ ಅಗ್ರಿಕಲ್ಚರ್. ವೆರಿ ಇಂಪಾರ್ಟೆಂಟ್, ಅಗ್ರಿಕಲ್ಚರ್ ದಲ್ಲಿ ಎಂಗೇಜ್ ಆಗಿದೆಯಪ್ಪ ಅಂದ್ರೆ ಅದು ಏನಾಗುತ್ತೆ, ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಆಗುತ್ತೆ. ಓಕೆನಾ? ಓಕೆನಾ ಬಚ್ಚ? ಸರ್ ನೆಕ್ಸ್ಟ್ ಏನಿದೆ ಬಚ್ಚೋ, ನೆಕ್ಸ್ಟ್ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರಿಸೀವ್ಡ್ ಬೈ ಅ ಪಾರ್ಟ್ನರ್ ಫ್ರಮ್ ದಿ ಫರ್ಮ್ ಎಂಗೇಜ್ ಅಗ್ರಿಕಲ್ಚರ್. ಈಗ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದೆ ಇಲ್ಲಿ, ರೈಟ್. ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಹಾಕಿದ್ದಾರೆ. ಈ ಕ್ಯಾಪಿಟಲ್ ಎಲ್ಲಿ ಹಾಕಿದ್ದಾರೆ, ಯಾವ ಬಿಸ್ನೆಸ್ ಮೇಲೆ ಹಾಕಿದ್ದಾರೆ, ಅಗ್ರಿಕಲ್ಚರ್ ಬಿಸ್ನೆಸ್ ಮೇಲೆ ಹಾಕಿದ್ದಾರೆ. ಸೊ ಈಗ ನಿಮ್ದು ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಬಂತಪ್ಪ ಅಂದ್ರೆ ಅದು ಟ್ಯಾಕ್ಸೇಬಲ್ ಆಗುದಿಲ್ಲ. ವಿ ಆರ್ ಗೋಯಿಂಗ್ ಟು ಅಸ್ಯೂಮ್ ದಟ್ ಈಸ್ ಯುವರ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಓಕೆನಾ? ದಟ್ ಈಸ್ ಯುವರ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಇಂಟ್ರೆಸ್ಟ್ ಅರ್ಥ ಆಗ್ತಾ ಇದೆಯಾ? ಅರ್ಥ ಆದ್ರೆ ಎಸ್ ಅಂತ ಹೇಳಿಪ್ಪ ಎಲ್ಲರೂ, ಪ್ಲೀಸ್ ಸೇ ಎಸ್ ಸರ್, ಅಂಡರ್ಸ್ಟುಡ್ ಅಂತ ಬೇಗ ಬೇಗ, ಬಿಕಾಸ್ ಐ ವಾಂಟ್ ಟು ಫಿನಿಶ್ ದಿಸ್ ಚಾಪ್ಟರ್ ಟುಡೇ ಇಟ್ ಸೆಲ್ಫ್, ಬಿಕಾಸ್ ಟುಮಾರೋ ಆನ್ವರ್ಡ್ಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ತಗೊಳ್ತಾ ಇದ್ದೀನಿ. ಪ್ಲೀಸ್ ಪ್ಲೀಸ್ ಸ್ವಲ್ಪ ಬೇಗ ಬೇಗ ಆಗಲಿ. ನೆಕ್ಸ್ಟ್ ಸರ್, ವೇಯಿಂಗ್ ಚಾರ್ಜಸ್ ಕಲೆಕ್ಟೆಡ್ ಬೈ ದಿ ಲ್ಯಾಂಡ್ ಲಾರ್ಡ್, ಟೆನೆಂಟ್, ಅಡಿಷನ್ ಟು ದ ರೆಂಟ್, ಕೈಂಡ್ ಲೈಕ್ ವೇಯಿಂಗ್ ಚಾರ್ಜಸ್. ಹಿಂಗೆ ರೀತಿ ಈಗ ಅಗ್ರಿಕಲ್ಚರ್ ಪ್ರಾಡಕ್ಟ್ಗೆ ನಾವು ವೇಟ್ ಮಾಡ್ತೀವಲ್ಲ, ಕೇಳಿಲ್ಲ, ಅಗ್ರಿಕಲ್ಚರ್ ಪ್ರಾಡಕ್ಟ್ಗೆ ನಾವು ವೇಟ್ ಮಾಡ್ತೀವಿ. ಸೊ ವೇಯಿಂಗ್ ಚಾರ್ಜಸ್ ಕಲೆಕ್ಟೆಡ್ ಬೈ ದಿ ಲ್ಯಾಂಡ್ ಲಾರ್ಡ್ ಫಾರ್ ಹಿಸ್ ಫ್ರಮ್ ಹಿಸ್ ಟೆನೆಂಟ್ ಇನ್ ಅಡಿಷನ್ ಟು ದ ರೆಂಟ್, ರೈಟ್, ಅಗ್ರಿಮೆಂಟ್ ವಿತ್ ದ ಟೆನೆಂಟ್ ಈಸ್ ಏನಾಗುತ್ತೆ, ಹೌದು ಬಚ್ಚು, ದಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ನೆಕ್ಸ್ಟ್, ರೆವೆನ್ಯೂ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್. ನೋಡಿ, ಸೇ ನಜರ್ ಆಯ್ತು, ಸಲಾಮಿ ಆಯ್ತು, ಏನೋ ಒಂದು ಚಂಚಗಾರ್ ಅಮೌಂಟ್ ಏನೋ ಬಂದ್ರೆ, ಇಫ್ ಯು ಆರ್ ರಿಸೀವಿಂಗ್ ಎನಿ ಅಮೌಂಟ್ ದಟ್ ಈಸ್ ನಾನ್ ಟ್ರಾನ್ಸ್ಫರೇಬಲ್ ಹೋಲ್ಡಿಂಗ್, ಅದೇನಾಗುತ್ತೆ ಬಚ್ಚು, ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಮೋರ್ ಆರ್ ಲೆಸ್ ಹೇಳ್ಬೇಕಂದ್ರೆ, ಈಗ ನೀವು ಅಗ್ರಿಕಲ್ಚರ್ ಆಕ್ಟಿವಿಟಿ ಮಾಡ್ತಾ ಇದೀರಪ್ಪ ಅಂದ್ರೆ, ಕೇಳಲೆ, ಅಗ್ರಿಕಲ್ಚರ್ ಆಕ್ಟಿವಿಟಿ ನೀವು ಮಾಡ್ತಾ ಇದೀರಿ, ಇಫ್ ಯು ಆರ್ ಡೂಯಿಂಗ್ ಅಗ್ರಿಕಲ್ಚರ್ ಆಕ್ಟಿವಿಟಿ 100% ದಟ್ ಈಸ್ ಎಕ್ಸಮ್ಟೆಡ್. ಓಕೆ ಓಕೆ ಬಚ್ಚು. ಸರ್ ನೆಕ್ಸ್ಟ್ ಏನು, ನೆಕ್ಸ್ಟ್ ನೋಡ್ರಿ, ಇಷ್ಟಕ್ಕೆ ಮುಗಿತಾ ಇಲ್ಲ, ಮುಗ್ದಿಲ್ಲ. ದೇರ್ ಸೋ ಮೆನಿ ಥಿಂಗ್ಸ್ ವಿ ಹ್ಯಾವ್. ಸೊ ಪಾಯಿಂಟ್ಸ್ ನೆನಪಿಟ್ಕೋಬೇಕಾಗುತ್ತೆ, ಬಿಕಾಸ್ ಒಮ್ಮೆ ಇದು ಎಕ್ಸ್ಪ್ಲೈನ್ ಮಾಡಿದ ಮ್ಯಾಗೆ ಯಾವುದೆಲ್ಲ ಅಗ್ರಿಕಲ್ಚರ್ ಇನ್ಕಮ್ ಆಗುದಿಲ್ಲ ಅದು ಕೂಡ ಇಂಪಾರ್ಟೆಂಟ್ ಇದೆ. ವಿಚ್ ಆರ್ ದ ಇನ್ಕಮ್ ದಟ್ ಈಸ್ ನಾಟ್ ಅಗ್ರಿಕಲ್ಚರ್, ಬಿಕಾಸ್ ಎಲ್ಲ ಅಗ್ರಿಕಲ್ಚರ್ ಆಗಿಲ್ಲ, ಅಗ್ರಿಕಲ್ಚರ್ ಇನ್ಕಮ್ ಇರ್ತದಲ್ರಿ ಅದು ಎಕ್ಸಮ್ಟೆಡ್ ಇದೆ. ಬಟ್ ದೇರ್ ಆರ್ ಸಮ್ ಇನ್ಕಮ್ ವಿಚ್ ಈಸ್ ನಾಟ್ ಅಗ್ರಿಕಲ್ಚರ್, ಅದು ಕೂಡ ಡಿಸ್ಕಸ್ ಮಾಡ್ತೀನಿ. ಲೆಟ್ ಮಿ ಫಿನಿಶ್ ದಿಸ್ ಪಾಯಿಂಟ್ ಹಿಯರ್. ಇನ್ಕಮ್ ಫ್ರಮ್ ದಿ ಪ್ರೊಸೆಸ್ ಆಫ್ ಆರ್ಡಿನರಿ ಎಂಪ್ಲಾಯ್ಡ್ ಇನ್ ಮೇಕಿಂಗ್ ದ ಅಗ್ರಿಕಲ್ಚರ್ ಪ್ರೊಡ್ಯೂಸ್, ರೈಟ್. ಸರಿ, ಈಗ ಇನ್ಕಮ್ ಫ್ರಮ್ ಎನಿ ಪ್ರೋಸೆಸ್ ಅಂದ್ರೆ ಏನು, ಈಗ ನೋಡಿ, ಈಗ ನೀವು ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದೆ, ರೈಟ್, ಆ ಪ್ರಾಡಕ್ಟ್ ನೀವು ಡ್ರೈ ಮಾಡ್ತಾ ಇದ್ದೀರಾ, ಒಣಗಿಸ್ತಾ ಇದ್ದೀರಾ, ಟೊಬ್ಯಾಕೊ ಲೀವ್ಸ್, ಕ್ಯೂರಿಂಗ್, ಡ್ರೈಯಿಂಗ್, ಕಾಫಿ ಬೀನ್ಸ್, ಥ್ರೆಶಿಂಗ್, ವಿನಿಂಗ್ ಅಂಡ್ ಫುಡಿಂಗ್. ಈಗ ನೋಡಿ, ಒಂದು ಮಾತು ಕೇಳ್ತೀನಿ, ಇಲ್ಲೇ ನೀವು ಫಾರ್ಮರ್ ಇದೀರಿ ಈಗ, ರೈಟ್, ಎಲ್ಲ ಕೆಲಸ ಹಿಂಗೆ ಮಾಡ್ತಾ ಇಲ್ಲ. ಈಗ ನೀವು ಅದನ್ನ ಒಣಗಿಸ್ಲಿಕ್ಕೆ, ಹಸಿ ಮಾಡ್ಲಿಕ್ಕೆ, ಕ್ಲೀನ್ ಮಾಡ್ಲಿಕ್ಕೆ ಎಲ್ಲ ಒಬ್ರು ಕೊಟ್ಟಿರಿ ಕೆಲಸ ನೀವು. ಸೊ ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಅಲ್ಲಿ ಇನ್ಕಮ್ ಆತಪ್ಪ ಅಂದ್ರೆ ಅದೇನಾಗುತ್ತೆ, ಪ್ಯೂರ್ಲಿ ಬಚ್ಚೋ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ದಟ್ ಈಸ್ ಯುವರ್ ಅಗ್ರಿಕಲ್ಚರ್ ಇನ್ಕಮ್. ಅರ್ಥ ಆಗಿದೆಯಾ ಬಚ್ಚೋ? ಅಂಡರ್ಸ್ಟೂಡ್ ಮೈ ಡಿಯರ್ ಸ್ಟೂಡೆಂಟ್, ಅಂಡರ್ಸ್ಟೂಡ್. ನೆಕ್ಸ್ಟ್ ಏನ್ ಸರ್, ಗ್ರೇಸಿಂಗ್ ಫೀಸ್. ಈ ಗ್ರೇಸಿಂಗ್ ಅಂದ್ರೆ ಏನ್ರಿ, ಈಗ ಅಗ್ರಿಕಲ್ಚರ್ದಾಗ ಎತ್ತುಗಳು ಇರ್ತವೆ, ಎಮ್ಮೆಗಳು ಇರ್ತವೆ, ಅದ ಗ್ರೇಸ್ ಮಾಡ್ಲಿಕ್ಕೆ ಗ್ರೇಸಿಂಗ್ ಫೀಸ್ ರಿಯಲೈಸ್ ಫ್ರಮ್ ದ ಲ್ಯಾಂಡ್ ಯೂಸ್ ಫಾರ್ ಗ್ರೇಸಿಂಗ್ ದ ಅನಿಮಲ್. ಯಾವುದೇ ತರದ ಜಾನುವಾರನ್ನು ಮಯಾಗ್ ಬಿಟ್ಟಿರಿ ನೀವು, ಆ ಮಯಾಗ್ ಬಿಟ್ಟಿದ್ರೆ ಸ್ವಲ್ಪ ದುಡ್ಡು ತಗೊಂಡ್ರಿ ನೀವು, ಅದು ದುಡ್ಡು ತಗೊಂಡಿದ್ರೆ ಏನಾಗುತ್ತೆ, ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ, ಅದು ಟ್ಯಾಕ್ಸೇಬಲ್ ಆಗೋದಿಲ್ಲ. ಇನ್ಕಮ್ ಫ್ರಮ್ ಲೀಸಿಂಗ್ ದ ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ ಗ್ರೇಸಿಂಗ್ ಕ್ಯಾಟಲ್ ರಿಕ್ವೈರ್ಡ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್, ಇದು ಏನಾಗುತ್ತೆ, ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ, ಇದು ಕೂಡ ಟ್ಯಾಕ್ಸೇಬಲ್ ಆಗೋದಿಲ್ಲ. ಅದೇ ರೀತಿ ಬಚ್ಚು, ಇನ್ಕಮ್ ಫ್ರಮ್ ಆರ್ಚರ್ಡ್, ಹಾರ್ಟಿಕಲ್ಚರ್ ಅಂಡ್ ಫ್ಲೋರಿಕಲ್ಚರ್. ಈಗ ಎಷ್ಟೋ ಜನಕ್ಕೆ ನೋಡ್ರಿ, ಬಿಕಾಮ್ ಆದ್ಮೇಲೆ ನೀವು ಬರೀ ಜಾಬ್ ಅಂತ ಹೇಳೋದು ಸರಿಯಲ್ಲ. ಯು ಕ್ಯಾನ್ ಡೂ ಅ ವರ್ಕ್ ವೇರ್ ಯು ಕ್ಯಾನ್ ಗೆಟ್ ಇನ್ಕಮ್, ಲೈಕ್ ಯಾವ್ದಪ್ಪ ಅಂದ್ರೆ ಹಾರ್ಟಿಕಲ್ಚರ್, ರೈಟ್, ಆರ್ಚರ್ಡ್ ತೋಟ ಮಾಡೋದು, ರೈಟ್, ಫ್ಲೋರಿಕಲ್ಚರ್ ಅಂದ್ರೆ ಹೂವನ್ನು ನಡೆಯೋದಿಲ್ಲ, ಬಗೀಚಾ ಅಂತಾರಲ್ಲ, ಮೀಡೋಸ್ ಅಂತಾರಲ್ಲ. ಸೊ ಅದ್ರ ಏನು ಇನ್ಕಮ್ ಆದ್ರೆ ಬಚ್ಚೋ ಏನಾಗುತ್ತೆ, ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಓಕೆನಾ? ಓಕೆ, ಇನ್ಕಮ್ ಫ್ರಮ್ ಟಾಡಿ ಟ್ಯಾಪಿಂಗ್ ರಿಸೀವ್ಡ್ ಬೈ ಆಕ್ಟಿವಿಟಿ ಆಫ್ ಕಲ್ಟಿವೇಟರ್, ರೈಟ್, ವೆದರ್ ಓನರ್ ಆರ್ ಲೆಸ್. ಸೊ ಯಾವುದೇ ತರದ ಇನ್ಕಮ್ ದಟ್ ಈಸ್, ಈಗ ಸಸಿ ನಟ್ರಿ ನೀವು, ಸಣ್ಣ ಸಣ್ಣ ಸಸಿ ನಟ್ಟಿರ್ತಲ್ಲ, ರೈಟ್, ಫಾರ್ಮ್ಸ್ ಇರ್ತಲ್ಲ, ಫಾರ್ಮ್ಸ್, ಸಣ್ಣ ಸಣ್ಣ ಸಸಿ ಇದಾವೆ, ಸಸಿ ನಟ್ಟಿರಿ ನೀವು, ಅದು ಮಾರಾಕ್ತೀರಿ ನೀವು, ರೈಟ್, ನರ್ಸರಿ ಅಂತಾರಲ್ಲ. ಸೊ ನರ್ಸರಿ ಇದಾವಲ್ಲ, ದಟ್ ಈಸ್ ಆಲ್ಸೋ ಏನಾಗುತ್ತೆ ಬಚ್ಚೋ, ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ.
Okay, 15th point in sir, 15th point, income from conversion of timber to planking. Timber ಇದೆ, ಸಾಗವಾನ್ ಲಕಡಿ ಇದೆ, ಅದಕ್ಕೆ ನೀವು ಕಟ್ ಮಾಡ್ತಾ ಇದ್ದೀರಾ, ಲೆವೆಲ್ ಮಾಡ್ತಾ ಇದ್ದೀರಾ, that is also called agriculture income. Conversion of latex into smoked sheet, agriculture income ಆಗುತ್ತೆ. Conversion of coconut into copra. ಈಗ ನಿಮ್ಮ ಹತ್ರ ಗಿಡ ಇದೆಯಪ್ಪ, ರೈಟ್, ತೋಟ ಐತಿ, ತೆಂಗಿನಕಾಯಿ ತೋಟ ಐತಿ. ಈ ತೆಂಗಿನಕಾಯಿ ಹೋದಾಗ ಬಹಳಷ್ಟು ಇದೆ ಅಂತ ತೆಂಗಿನಕಾಯಿ ಇದಾವೆ, ಅದನ್ನ ಕೆಳಗೆ ಬಿಡಿಸ್ಕೊಂಡು ರೈಟ್ ಕೋಕೋನಟ್ ಅನ್ನು ಕೋಪ್ರಾ ಮಾಡಿರಿ ನೀವು, ಅಂದ್ರೆ ಒಣಗಿಸಿ ಅದರಿಂದ ಎಣ್ಣೆ ತೆಗಿಯಾಕತ್ತೀರಿ ಅಥವಾ ಅದನ್ನ ಮಾರಾಕ್ತೀರಿ ನೀವು. ಸೊ ಅದೇನಾಗತ್ತೀರಿ ಬಚ್ಚು, ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಅಂದ್ರೆ ಏನ್ರಿ, ಟ್ಯಾಕ್ಸೇಬಲ್ ಆಗುತ್ತಿಲ್ಲ. ಇಟ್ ಈಸ್ ನಾಟ್ ಟ್ಯಾಕ್ಸೇಬಲ್ ಅಟ್ ಆಲ್. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು? ಅಂಡರ್ಸ್ಟುಡ್ ಮೈ ಡಿಯರ್ ಸ್ಟೂಡೆಂಟ್. ಸರ್ ನೆಕ್ಸ್ಟ್ ಏನು ಸರ್, ಇನ್ಕಮ್ ಫ್ರಾಮ್ ಸೇಲ್ ಆಫ್ ಮಲ್ಬರಿ ಲೀವ್ಸ್ ಆರ್ ಅಗ್ರಿಕಲ್ಚರ್ ಲ್ಯಾಂಡ್. ಈಗ ಮಲ್ಬರಿ ಲೀವ್ಸ್ ಗೊತ್ತಲ್ಲ ನಿಮಗೆ, ಮಲ್ಬರಿ ಲೀವ್ಸ್, if you are selling that and if you are getting any leaves, because mulberry leaves ಅಂದ್ರೆ ಏನಿರ್ತೈತಿ, you can say that ರೇಷ್ಮೆ ಹುಡಕ್ಕೆ ಆಹಾರ ಬೇಕಲ್ಲ, ಅದು ಹುಡಕ್ಕೆ ಪತ್ತೆ ಇದು ಎಲ್ಲಿ ಹೋಗ್ತಾವಲ್ಲ, ಸೊ ಅದೆಲ್ಲ ನೀವು ಮಾರ್ತಾ ಇದ್ದೀರ ಅಂದ್ರೆ ಅದೇನು ಇನ್ಕಮ್ ಆದ್ರೆ ಬಚ್ಚು, ಅದೇನಾಗುತ್ತೆ, ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಇನ್ಕಮ್ ಫ್ರಮ್ ಸೇಲ್ ಆಫ್ ಮಲ್ಬರಿ ಲೀವ್ಸ್ growing on agriculture land, income from house situated in immediately vaccinated agriculture land, ಅದು ಕೂಡ ಏನಾಗುತ್ತೆ ಬಚ್ಚು, ಶುಗರ್ ಕೇನ್ ರಿಲೇಟೆಡ್ ಯಾವುದೇ ತರ ಆಕ್ಟಿವಿಟಿ ಇದ್ರೆ ಅದೇನಾಗುತ್ತೆ ಬಚ್ಚು, ಅಗ್ರಿಕಲ್ಚರ್ ಆಗುತ್ತೆ. ಓಕೆನಾ? ಓಕೆನಾ ಸರ್? ನೆಕ್ಸ್ಟ್ ಏನು, ಇನ್ನೊಂದು 3 ಪಾಯಿಂಟ್ ಇದಾವೆ. ಇದಾದ್ಮೇಲೆ ಬಚ್ಚು ಡೆಫಿನೆಟ್ಲಿ ವಿ ವಿಲ್ ಗೋ ಫಾರ್ ದಿ ಐಟಮ್ಸ್ ವಿಚ್ ಆರ್ ನಾಟ್ ಅಗ್ರಿಕಲ್ಚರ್. ಇದು ಆದ್ಮೇಲೆ ಬಚ್ಚು ಫಸ್ಟ್ ಚಾಪ್ಟರ್ ಅಲ್ಲಿ ಮುಗಿದು ಬಿಡ್ತೈತಿ. ಡೌಟ್ ಏನಿದೆಯಾ? ಎನಿ ಡೌಟ್ಸ್ ಯು ಹ್ಯಾವ್, ಪ್ಲೀಸ್ ಆಸ್ಕ್ ಮೀ ಇಫ್ ಯು ಹ್ಯಾವ್ ಎನಿ ಡೌಟ್, ಬಿಕಾಸ್ ಇದು ಪಾಯಿಂಟ್ಸ್ ನೆನಪಿಟ್ಕೋಬೇಕಾಗುತ್ತೆ. ಫಸ್ಟ್ ಪಾಯಿಂಟ್ ಅಲ್ಲಿ ಯು ಮೇ ಗೆಟ್ ಅ ಕ್ವಶನ್ ಲೈಕ್ ವಾಟ್ ಈಸ್ ಇನ್ಕಮ್, ವಾಟ್ ಆರ್ ದಿ ಅಗ್ರಿಕಲ್ಚರ್ ಇನ್ಕಮ್, ಕ್ವಶನ್ ಕೇಳಬಹುದು. ಪ್ರತಿಯೊಂದು ಕ್ವಶನ್ ನಾವು ಸೀರಿಯಸ್ ಆಗಿ ನೋಡ್ಕೋಬೇಕಾಗುತ್ತೆ. ಇಟ್ಸ್ ನಾಟ್ ಲೈಕ್ ಸಿಂಪ್ಲಿ ಆಯ್ತಪ್ಪ ಅಂತ ನಂಗಿಲ್ಲ. ಸೊ ಯು ಹ್ಯಾವ್ ಟು ಫೋಕಸ್ ಆನ್ ದಿಸ್. No doubt? No doubt, my dear student? Chalo, perfect. ಈಗ another 3 points ಇದಾವೆ ನೋಡಿ. ಇನ್ಕಮ್ ಫ್ರಮ್ ಹೌಸ್ ಸಿಚುವೇಟೆಡ್, ಇನ್ಕಮ್ ಫ್ರಮ್ ಹೌಸ್ ಸಿಚುವೇಟೆಡ್ ಇನ್ ದ ಇಮಿಡಿಯೇಟ್ ವ್ಯಾಕ್ಸಿನೇಟ್ ಅಗ್ರಿಕಲ್ಚರ್ ಲ್ಯಾಂಡ್ ಯೂಸ್ಡ್ ಬೈ ಅಗ್ರಿಕಲ್ಚರಿಸ್ಟ್ ಟು ಕೀಪ್ ದ ಇಂಪ್ಲಿಮೆಂಟ್ ಆಫ್ ಸೀಡ್ಸ್ ಎಕ್ಸೆಟ್ರಾ. ಅಂದ್ರೆ ನೋಡ್ರಿ, ಇದೊಂದು ನಿಮ್ಮ ಮನೆ ಇದೆ, ಯು ಹ್ಯಾವ್ ಹೌಸ್, ಈ ಹೌಸ್ ನಿಯರ್ ಟು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಹಾ ಜಿ, ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಈಗ ಈ ಹೌಸ್ ನೀವು ರೆಂಟ್ ಮೇಲೆ ಕೊಟ್ಟಿರಿ, ಬಾಡಿಗೆ ಮೇಲೆ ಕೊಟ್ಟಿರಿ. ಬಾಡಿಗೆ ಮೇಲೆ ಕೊಟ್ಟಿರಿ ಅಂದ್ರೆ ಇಲ್ಲಿ ಈ ಮನೆಯಲ್ಲಿ ಅವರು ಯೂಸ್ಡ್ ಬೈ ಅಗ್ರಿಕಲ್ಚರಿಸ್ಟ್, ಅಗ್ರಿಕಲ್ಚರ್ದಲ್ಲಿ ಕೆಲಸ ಮಾಡೋರು, ಅಂದ್ರೆ ಹೊಲದಾಗ ಕೆಲಸ ಮಾಡಿ ಕೊಟ್ಟಿರಿ ನೀವು ಬಾಡಿಗೆ ಮೇಲೆ. ಎದಕ್ಕಪ್ಪ? ಫಾರ್ ಇಂಪ್ಲಿಮೆಂಟಿಂಗ್ ದ ಸೀಡ್ಸ್. ಅಂದ್ರೆ ಇಲ್ಲೇ ಅಗ್ರಿಕಲ್ಚರ್ ರಿಲೇಟೆಡ್ ಆಕ್ಟಿವಿಟಿ ಆಗ್ತಾ ಇದೆ ಮನೆಯಲ್ಲಿ. ಅದು ಯಾವುದು ಇನ್ಕಮ್ ಇರುತ್ತಲ್ಲ, ದಟ್ ಈಸ್ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್ ಫ್ರಮ್ ದ ಟ್ಯಾಕ್ಸ್ ಬಿಕಾಸ್ ಇಟ್ ಈಸ್ ಅಗ್ರಿಕಲ್ಚರ್ ಇನ್ಕಮ್. ಅರ್ಥ ಆಗಿದೆಯಾ? ಇನ್ಕಮ್ ರಿಸೀವ್ಡ್ ಫ್ರಮ್ ಕನ್ವರ್ಷನ್ ಆಫ್ ಶುಗರ್ ಕೇನ್ ಇಂಟು ಜಾಗ್ರಿ ಅಂಡ್ ಸೇಲ್ ಆಫ್ ಜಾಗ್ರಿ ವೆನ್ ದೇರ್ ಇಸ್ ನೋ ಮಾರ್ಕೆಟ್ ಶುಗರ್ ಕೇನ್ ಪ್ರೊಡ್ಯೂಸ್ ಇನ್ ನ್ಯಾಚುರಲ್ ಕಂಡೀಷನ್. ನ್ಯಾಚುರಲ್ ಕಂಡೀಷನ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಬಟ್ ಏನ್ ಮಾಡ್ತಾ ಇದ್ದೀರಾ ನೀವು, ಇದು ಕಬ್ಬಿಂದ ಬೆಲ್ಲ ತಯಾರು ಮಾಡ್ತಾ ಇದ್ದೀರಾ, ಬೆಲ್ಲ ತಯಾರು ಮಾಡಿ ಮಾಡ್ತಾ ಇದ್ದೀರಿ ನೀವು. ಸೊ ಯಾವಾಗ ವೆನ್ ಯು ಆರ್ ಪ್ರೊಡ್ಯೂಸಿಂಗ್ ಎನಿ ಕೈಂಡ್ ಆಫ್ ಜಾಗ್ರಿ, ಬೆಲ್ ತಯಾರು ಮಾಡ್ತಾ ಇದ್ರಲ್ಲ, ಬೆಲ್ ತಯಾರು ಮಾಡಿ ಮಾರಿದ ಮ್ಯಾಗೆ ಏನ್ ಅಮೌಂಟ್ ಬರುತ್ತಲ್ಲ, ಅದು ಕಂಪ್ಲೀಟ್ಲಿ ಏನಾಗುತ್ತೆ ಬಚ್ಚು, ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಅದ್ರ ಮೇಲೆ ಟ್ಯಾಕ್ಸೇಬಲ್ ಇಲ್ಲ, ಇಟ್ ಈಸ್ ನಾಟ್ ಟ್ಯಾಕ್ಸೇಬಲ್ ಅಟ್ ಆಲ್. ಇಫ್ ನರ್ಸರಿ ಮೇಂಟೈನ್ ಬೈ ದಿ ಕ್ಯಾರಿಂಗ್ ಆನ್ ದ ಬೇಸಿಕ್ ಆಪರೇಷನ್ಸ್, ಲೈಕ್ ಇಫ್ ಯು ಆರ್ ಪ್ಲಾಂಟಿಂಗ್ ಸ್ಮಾಲ್ ಇದು ನರ್ಸರಿ ಅಂತಲ್ಲ, ಸಣ್ಣ ಸಣ್ಣ ಗಿಡ ಇರ್ತಲ್ಲ, ಟೊಮ್ಯಾಟೊ ಗಿಡ, ತೆಂಗಿನಕಾಯಿ ಗಿಡ, ರೈಟ್, ವಿ ಡೂ ದಟ್, ರೈಟ್, ಹೋಗಿ ಚೆಕ್ ಮಾಡ್ಕೊಡಿ, ಎಷ್ಟೋ ಜನ ಮಾಡ್ತಾರೆ. ನರ್ಸರಿ ಇಸ್ ದ ಬೆಸ್ಟ್ ಬಿಸ್ನೆಸ್. ಅದು ಅಲ್ಲಿ ಏನಾಗುತ್ತೆ, ಅದು ಏನು ಇನ್ಕಮ್ ಬರ್ತಲ್ಲ, ಬಿಕಾಸ್ ವೆನ್ ವಿ ಆರ್ ಸೆಲ್ಲಿಂಗ್ ದ ಪ್ಲಾಂಟ್ಸ್, ಸ್ಮಾಲ್ ಪ್ಲಾಂಟ್ಸ್ ಟು ದ ಅಗ್ರಿಕಲ್ಚರಿಸ್ಟ್, ಸೊ ದಾಟ್ ಈಸ್ ಕಂಪ್ಲೀಟ್ಲಿ ಆಗುತ್ತೆ, ಎಕ್ಸಾಂಪಲ್ ಆಗುತ್ತೆ. ಸೊ ದೀಸ್ ಆಲ್ ಆರ್ ಬಚ್ಚು ಏನಾಗುತ್ತೆ, ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಡೌಟ್ ಇದೆಯಾ? ಡೌಟ್ ಇದೆ ಬಚ್ಚು? ಈಗ some of the items that is not treated as agriculture item ಇದಾವಲ್ರಿ, these are the items which is not treated as agriculture item. So ಯಾವ ಸರದು ಸ್ವಲ್ಪ ಕೇಳ್ರಿ, and definitely after that I'll jump to the next now, because ಇಷ್ಟ ಆದ್ಮೇಲೆ we can end this chapter now. We can end this chapter. ಅಂದ್ರೆ ಏನು ಸ್ವಲ್ಪ ಕೇಳ್ರಿ, ಕ್ಯಾಲ್ಕುಲೇಷನ್ಸ್ ಬಹಳ ಅದಾವೆ, ಸಮಾಧಾನ ಮಾಡ್ರಿ. ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಟೀಚ್ ದಟ್, ಬಟ್ ಫೋಕಸ್ ಪಾಯಿಂಟ್ ಏನಿರ್ಬೇಕಂದ್ರೆ ಗೈಸ್, ಅಗ್ರಿಕಲ್ಚರ್ ಇನ್ಕಮ್ ಯಾವ್ದಿದೆ, ಅಗ್ರಿಕಲ್ಚರ್ ಇನ್ಕಮ್ ಯಾವ್ದಿಲ್ಲ, ಇದು ಗೊತ್ತಿಲ್ಲಪ್ಪ ಅಂದ್ರೆ ಸಮಸ್ಯೆ ಆಗುತ್ತೆ. So what I want is that guys, please be careful here, but because these are the points you have to remember. ನಾಳೆ ನೀವು ಇನ್ಕಮ್ ಟ್ಯಾಕ್ಸ್ ಯಾರು ಅಸೆಸ್ ಮಾಡುವಾಗ ಅಥವಾ ಇನ್ಕಮ್ ಟ್ಯಾಕ್ಸ್
ವೆರಿಫೈ ಮಾಡುವಾಗ ಗೊತ್ತಾಗುತ್ತೆ ಹೌದಪ್ಪ ಇದು ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೋ ಇಲ್ಲ ಅಂತ. ಅದೇ ರೀತಿ ನೋಡಿ ಫಸ್ಟ್ ಇದೆ annuity received by a person consideration for transfer of agriculture land. ಈಗ ಅಗ್ರಿಕಲ್ಚರ್ ಲ್ಯಾಂಡ್ ನೀವು ಟ್ರಾನ್ಸ್ಫರ್ ಮಾಡಿರಿ ಅದರಿಂದ annuity ಬರ್ತಾ ಇದೆ, ಅದು ಅಗ್ರಿಕಲ್ಚರ್ ಇನ್ಕಮ್ ಆಗುವುದಿಲ್ಲ. It cannot be considered as what बच्चों agriculture income. Next, interest on arrears of the rent in respect of agriculture land. No, you cannot. ಈಗ ಲ್ಯಾಂಡ್ ಬಾಡಿಗೆ ಮೇಲೆ ಕೊಟ್ಟಿರಿ ನೀವು, you have given the land on the rent, but ರೆಂಟ್ ಬಂದಿಲ್ಲ, ಆ ರೆಂಟ್ ಮೇಲೆ ನೀವು ಏನ್ ಮಾಡ್ತಾ ಇದೀರಾ ಇಂಟ್ರೆಸ್ಟ್ ಆಗ್ತಾ ಇದೀರಾ. ಸೊ ಬಚ್ಚೋ ದಟ್ ಕೆನಾಟ್ ಬಿ ಕನ್ಸಿಡರ್ ಆಸ್ ವಾಟ್ ಬಚ್ಚೋ ಅಗ್ರಿಕಲ್ಚರ್ ಲ್ಯಾಂಡ್. ಸೊ ದಟ್ ಇಸ್ ವೈ ಬಚ್ಚೋ ಫಸ್ಟ್ ಪಾಯಿಂಟ್ ಆಯ್ತು, ಸೆಕೆಂಡ್ ಪಾಯಿಂಟ್ ಆಯ್ತು. ಥರ್ಡ್ ಪಾಯಿಂಟ್ ಇಂಟ್ರೆಸ್ಟ್ ಅಕ್ರೂಡ್ ಆನ್ ಪ್ರಾಮಿಸರಿ ನೋಟ್ಸ್ obtained by ಜಮೀನ್ದಾರ್ ಫಾರ್ ಡಿಫಾಲ್ಟಿಂಗ್ ದ ಟೆನೆಂಟ್ಸ್. ಅಂದ್ರೆ ಈಗ ಒಬ್ಬ ಪ್ರಾಮಿಸ್ ಮಾಡಿದಾನೆ ದುಡ್ಡು ಕೊಡ್ತೀನಿ ಅಂತ, ಆನ್ ಟೈಮ್ ದುಡ್ಡು ಕೊಟ್ಟಿಲ್ಲ, ರೈಟ್? ಅಲ್ಲಿ ಪ್ರಾಮಿಸ್ ನೋಟ್ ಜಮೀನ್ದಾರ್ ಮಾಡಿದಾನೆ, ಆನ್ ದಟ್ ಬೇಸಿಸ್ ದೇ ಹ್ಯಾವ್ ಚಾರ್ಜ್ ಇಂಟ್ರೆಸ್ಟ್, ಅದ್ರ ಮೇಲೆ ಇಂಟ್ರೆಸ್ಟ್ ಚಾರ್ಜ್ ಮಾಡಾನೆ. ಸೊ ಅಂತ ಕೇಸ್ದಾಗ ಬಚ್ಚೋ ಇಟ್ ಕೆನಾಟ್ ಬಿ ಟ್ರೀಟೆಡ್ ಆಸ್ ಅಗ್ರಿಕಲ್ಚರ್ ಇನ್ಕಮ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಸಾಲ್ಟ್ ಪ್ರೊಡ್ಯೂಸ್ ಫ್ಲಡಿಂಗ್ ಲ್ಯಾಂಡ್ ವಿತ್ ಸಿ ವಾಟರ್. ನೋಡ್ರಿ ಇಲ್ಲಿ ಯಾವುದೇ ತರದ ಇನ್ಕಮ್, ಅಗ್ರಿಕಲ್ಚರ್ ಇನ್ಕಮ್ ಯಾವಾಗ ಹೇಳ್ತೀವಿ ನಾವು, ಅಗ್ರಿಕಲ್ಚರ್ ಆಕ್ಟಿವಿಟಿ ಆಗಿರ್ಬೇಕು, ಕೃಷಿದ ಕೆಲಸ ಆಗಿರ್ಬೇಕು. ಅದು ಬಿಟ್ಟು ನಾವು ಸಮುದ್ರದ ನೀರು ತಗೊಂಡು ಉಪ್ಪು ತಯಾರು ಮಾಡಿದ್ರೆ ಅದು ಅಗ್ರಿಕಲ್ಚರ್ ಆಗೋದಿಲ್ಲ. ದಟ್ ಕೆನಾಟ್ ಬಿ ಟ್ರೀಟೆಡ್ ಆಸ್ ಅಗ್ರಿಕಲ್ಚರ್. ನೆಕ್ಸ್ಟ್ profit accruing from the purchase of standing crop and resale after harvesting by merchant have no interest in land. ಹೌದು that is very important. ನಿಮಗೆ ಪ್ರಾಫಿಟ್ ಆಗ್ತಾ ಇದೆ, you are earning profit here, profit from the purchase of agriculture land ತಗೊಂಡ್ರಿ ನೀವು, right, of standing crop and resale after harvesting the merchant have no interest in land. ಈಗ ನೀವು ಲ್ಯಾಂಡ್ ಖರೀದಿ ಮಾಡಿರಿ, ಅಲ್ಲಿ ಏನಿತ್ತು ಪ್ರಾಡಕ್ಟ್ ಇತ್ತು, ಏನಿತ್ತಪ್ಪ ಏನೋ ಒಂದು ಬೆಳೆ ಇತ್ತಲ್ಲೇ, ಟೊಮ್ಯಾಟೋನೋ ಕಾಟನೋ ಏನೋ ಇತ್ತು, ಅದನ್ನ ಸೇಮ್ ಟು ಸೇಮ್ ನೀವು ಮಾರಿರಿ. ಸೊ ಇಲ್ಲಿ ನಿಮ್ದು ಅಗ್ರಿಕಲ್ಚರ್ ಕೆಲಸ ಆಗೇ ಇಲ್ಲ. ಸೊ ಅಗ್ರಿಕಲ್ಚರ್ ಇನ್ಕಮ್ ಯಾವಾಗ ಅಂತೀವಿ, ವೆರಿ ಸಿಂಪಲ್ ಇದೆ. ಅಗ್ರಿಕಲ್ಚರ್ ಇನ್ಕಮ್ ಅನ್ನೋದು ಯಾವಾಗ ಅಂದ್ರೆ ವೆನ್ ನಾವು ಯಾವುದೇ ತರದೊಂದು ಅಗ್ರಿಕಲ್ಚರ್ ಆಕ್ಟಿವಿಟಿ ಮಾಡಿರ್ತೀವಲ್ಲ, ವೆನ್ ವಿ ಹ್ಯಾವ್ ಡನ್ ಸಮ್ ಅಗ್ರಿಕಲ್ಚರ್ ಆಕ್ಟಿವಿಟಿ, ಸೊ ದಟ್ ಈಸ್ ಕಾಲ್ಡ್ ಆಸ್ ಅಗ್ರಿಕಲ್ಚರ್, ರೈಟ್ ಸರ್. ನೆಕ್ಸ್ಟ್ ಏನು, ಇಂಟ್ರೆಸ್ಟ್ ರಿಸೀವ್ಡ್ ಬೈ ಮನಿ ಲೆಂಡರ್ ಇನ್ ದ ಫಾರ್ಮ್ ಆಫ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ಡ್. ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಇದೆ, ರೈಟ್, ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇದೆ. ಅಗ್ರಿಕಲ್ಚರ್ ಪ್ರೊಡಕ್ಷನ್ ದಲ್ಲಿ ಏನಾಗಿದೆ ಇಲ್ಲಿ ನೋಡ್ರಿ, ನೀವು ಬಡ್ಡಿ ಮ್ಯಾಗ ಹೊಲದಾಗ ಕೆಲಸ ಲೋನ್ ಕೊಟ್ಟಿರಿ, ಯಾವ ಗಿವನ್ ದ ಲೋನ್ ಟು ಅ ಪರ್ಸನ್ ಹೂ ಇಸ್ ವರ್ಕಿಂಗ್ ಇನ್ ಅಗ್ರಿಕಲ್ಚರ್ ಲ್ಯಾಂಡ್, ಮತ್ತೆ ಅಲ್ಲೇ ಬಡ್ಡಿ ತಗೊಂಡ್ರೆ ಇಟ್ ಕೆನಾಟ್ ಬಿ. ನೋಡ್ರಿ ಇಂಟ್ರೆಸ್ಟ್ ರಿಸೀವ್ಡ್ ಬೈ ಮನಿ ಲೆಂಡರ್ ನೋಡ್ರಿ ಸಾಲ ಕೊಡ್ತಾನಲ್ಲ ಜಮೀನ್ದಾರ, ಸೊ ಅವರಿಗೆ ಇಂಟ್ರೆಸ್ಟ್ ಬಂದ್ರೆ ಅದು ಟ್ಯಾಕ್ಸೇಬಲ್ ಆಗುತ್ತೆ, ಅಗ್ರಿಕಲ್ಚರ್ ಆಗಂಗಿಲ್ಲ. ಅದು ಗೊತ್ತಾಗಿದೆಯಾ ಸರ್? ನೆಕ್ಸ್ಟ್ ಏನು, ಇನ್ಕಮ್ ಫ್ರಮ್ ದಿ ಸೇಲ್ ಆಫ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ರಿಸೀವ್ಡ್ ಬೈ ವೇ ಆಫ್ ಪ್ರೈಸ್ ಫಾರ್ ವಾಟರ್ ಸಪ್ಲೈ ಟು ದ ಲ್ಯಾಂಡ್. ಓಹೋ, ಅಂದ್ರೆ ನೋಡ್ರಿ ಈಗ ನಿಮ್ದಲ್ಲಿ ಭೂಮಿ ಇದೆ, ಇಲ್ಲಿ ನಿಮ್ದು ಬೋರ್ ಅದಾವೆ, ನೀವು ಬಾಜು ಹೊಲದವನಿಗೆ ನೀರ್ ಬಿಟ್ಟಿರಿ ನೀವು, ರೈಟ್, ನೀರ್ ಬಿಟ್ಟಿದ ಮ್ಯಾಗೆ ಅವ ಏನಾನೆ ನಿಮಗೆ ನೀರ್ ಕೊಟ್ಟದಪ್ಪ ಅಂತ, ವಾಟ್ ಹಿ ಹ್ಯಾಸ್ ಡನ್ ಇಸ್ ದಟ್ ಹಿ ಹ್ಯಾಸ್ ಸಪ್ಲೈಡ್, ಹಿ ಹ್ಯಾಸ್ ಗಿವನ್ ಸಮ್ ಕ್ರಾಪ್, ಅವ್ನು ಬೆಳೆ ಕೊಟ್ಟಿದ್ದಾನೆ ಸ್ವಲ್ಪ, ಆ ಬೆಳೆಯನ್ನು ನೀವು ಮಾರಿರಿ. ಬಟ್ ನೋಡಿ ಇಲ್ಲಿ ಒಂದು ಸಿಂಪಲ್ ಲಾಜಿಕ್ ಅಲ್ಲ, ಯಾವಾಗ ಒಂದು ಇನ್ಕಮ್ ಅಗ್ರಿಕಲ್ಚರ್ ಇನ್ಕಮ್ ಯಾವಾಗ ಅಂತೇವೆ ನಾವು, ಅಗ್ರಿಕಲ್ಚರ್ ಇನ್ಕಮ್ ಯಾವಾಗ ಅಂತೇವಂದ್ರೆ ಇದರಿಂದ ಆ ಅಗ್ರಿಕಲ್ಚರ್ ಇಂದ ನಾವು ಕೆಲಸ ಆಗಿರ್ಬೇಕಲ್ಲ, ಕೆಲಸ ಮಾಡಿರ್ಬೇಕು. ಅದು ಬಿಟ್ಟು ನಾ ಅಗ್ರಿಕಲ್ಚರ್ ಕೆಲಸ ಮಾಡೇ ಇಲ್ಲ, ಹೊಲದಾಗ ಹೋಗಿ ಕೈ ಕಾಲ್ ರಾಡಿ ಆಗೇ ಇಲ್ಲ, ಕಷ್ಟ ಪಟ್ಟೇ ಇಲ್ಲ, ಬರೀ ನಾ ಪ್ರಾಡಕ್ಟ್ ತಗೊಂಡು ಮಾಡ್ತೀನಿ ಅಂದ್ರೆ ಅದು ಆಗಂಗಿಲ್ಲ ಬಚ್ಚು. ನೋ, ಯು ಕ್ಯಾನ್ ನಾಟ್, ರೈಟ್. ಕಮಿಷನ್ ಅರ್ನ್ಡ್ ಬೈ ಲ್ಯಾಂಡ್ ಲಾರ್ಡ್ ಫಾರ್ ಸೆಲ್ಲಿಂಗ್ ಆಗಂಗಿಲ್ಲ. ಸೊ ಇನ್ಕಮ್ ಡಿರೈವ್ಡ್ ಫ್ರಮ್ ದಿ ಲ್ಯಾಂಡ್ ಲೆಟ್ ಔಟ್ ಫಾರ್ ಸ್ಟೋರಿಂಗ್ ದ ಕ್ರಾಪ್, ಇದು ಆಗಂಗಿಲ್ಲ. ನೀವು ಭೂಮಿ ಕೊಟ್ಟಿರಿ, ರೈಟ್, ಇಲ್ಲಿ ಕ್ರಾಪ್ ಬೆಳೆ ಬಂದಿದ್ದು ಹಂಗೆ ಇಟ್ಟಾರೆ, ರೈಟ್, ಬೆಳೆ ಬಂದೈತಿ ಹಂಗೆ ಇಟ್ಟಾರೆ, ಸೊ ಅದು ಕೂಡ ಏನಾಗುತ್ತೆ ಬಚ್ಚು, ಅಗ್ರಿಕಲ್ಚರ್ ಇನ್ಕಮ್ ಆಗುವುದಿಲ್ಲ. ಅರ್ಥ ಆಗಿದೆಯಾ? ಅರ್ಥ ಆದ್ರೆ ಎಸ್ ಸರ್ ಅಂತ ಬರೀರಿಪ್ಪ ಎಲ್ರು. ಎವ್ರಿ ಒನ್ ಸೇ ಎಸ್ ಸರ್, ಅಂಡರ್ಸ್ಟುಡ್ ಸರ್ ಅಂತ, ಸೊ ದಟ್ ಐ ಕ್ಯಾನ್ ಪ್ರೊಸೀಡ್ ಫಾರ್ ದಿ ನೆಕ್ಸ್ಟ್ ನಾವು. ಬೇಗ ಹೇಳ್ರಿ. ಈಗ ಇದಾಯ್ತು ಮೇಂಟೆನೆನ್ಸ್ ಅಲೌವೆನ್ಸ್ ಚಾರ್ಜ್ ಟು ಅಗ್ರಿಕಲ್ಚರ್ ಲ್ಯಾಂಡ್, ಇಂಟ್ರೊಡಕ್ಷನ್ ಟು ಡೆಫಿನೇಷನ್ಸ್, ರೈಟ್. ಇದು ಕೂಡ ಏನಾಗುತ್ತೆ, ಅಗ್ರಿಕಲ್ಚರ್ ಇನ್ಕಮ್ ಆಗಿಲ್ಲ. ಇನ್ಕಮ್ ಫ್ರಮ್ ಸಪ್ಲೈ ಆಫ್ ವಾಟರ್, ನೀವು ಅಗ್ರಿಕಲ್ಚರ್ ಲ್ಯಾಂಡಿಗೆ ವಾಟರ್ ಸಪ್ಲೈ ಮಾಡಿದ್ರೆ ಅದು ಅಗ್ರಿಕಲ್ಚರ್ ಇನ್ಕಮ್ ಆಗುದಿಲ್ಲ. ಬಿಕಾಸ್ ನಾವು ಏನ್ ಮಾಡಕ್ ಇಲ್ಲಿ ನಾವಿಲ್ಲಿ ಅಗ್ರಿಕಲ್ಚರ್ ಕೆಲಸ ಮಾಡಿಲ್ಲಲ್ಲ, ರೈಟ್. ಉಳಿಮೆ ಅಂತೇವಲ್ಲ, ಉಳಿಮೆ ಅಂತ ಆಯ್ತು, ಅಥವಾ ಹೊಲದಲ್ಲಿ ಹೋಗಿ ಕೆಲಸ ಮಾಡೇ ಇಲ್ಲ, ಕಷ್ಟ ಪಟ್ಟೇ ಇಲ್ಲ, ಇನ್ಕಮ್ ಬರ್ತಾ ಇದೆ, ಅದು ಅಗ್ರಿಕಲ್ಚರ್ ಇನ್ಕಮ್ ಅನ್ನಂಗಿಲ್ಲ. ಹಾ, ಅಲ್ಲಿ ಹೋಗಿ ನಾವು ಕೆಲಸ ಮಾಡ್ತಾ ಇದೀವಿ, ಎಲ್ಲ ಮಾಡಿಸ್ತಾ ಇದೀವಿ, ಕೈ ಕಾಲ್ ಗಾಡಿ ಮಾಡ್ಕೊಂಡಿವಿ, ಕಷ್ಟ ಪಡಕತ್ತೀವಿ, ಬೆವರ್ ಇದೆಲ್ಲ ನಾವು ಬಿಡ್ಸಾಕತ್ತೀವಿ, ಅವಾಗ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಸೊ
ಇನ್ಕಮ್ ಫ್ರಮ್ ಸೇಲ್ ಆಫ್ ದಿ ಫ್ಲವರ್ ಕ್ರೀಪರ್ಸ್ ವೇರ್ ದ ಫ್ಲವರ್ಸ್ ಅಂಡ್ ಕ್ರೀಪರ್ಸ್ ಆರ್ ಕಲ್ಟಿವೇಟ್ ಬೈ ಹಾಬಿ. ಈಗ ನಿಮ್ ಹಿತ್ತಲ ಮನ್ಯಾಗ ನೀವೊಂದು ಇಂಟ್ರೆಸ್ಟ್ ಇತ್ತಪ್ಪ, ಏನಂತ ಇಂಟ್ರೆಸ್ಟ್ ಐತಿ ಹೂವನ್ನು ಬೆಳೆಸೋದು ಅಥವಾ ಏನೋ ಒಂದು ಬಳ್ಳಿಯನ್ನು ಬೆಳೆಸೋದು, ಅದನ್ನ ನೀವು ಮಾರಾಕತ್ತೀರಿ, ಮಾರಿದ ಮ್ಯಾಗ ಇನ್ಕಮ್ ಆಗಿದೆ. ಇನ್ಕಮ್ ಆಗಿದ್ದು ಇದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿಲ್ಲಲ್ಲ, ನೀವು ಹಿತ್ತಲ ಮನೆದಾಗ ಆಗೈತಿ. ಸೊ ಅಂದ್ರೆ ಒಂದ್ ಜಾಗ ಖಾಲಿ ಜಾಗದಾಗ ಮಾಡ್ತೀವಿ, ಸೊ ಏನಾಗುತ್ತೆ ಅದು ಏನಾಗುತ್ತೆ ಬಚ್ಚು ಅಗ್ರಿಕಲ್ಚರ್ ಇನ್ಕಮ್ ಆಗುದಿಲ್ಲ. ನೆನಪಿಟ್ಕೊಂಡಿದ್ದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸರ್ ನೆಕ್ಸ್ಟ್ ಏನ್ ಸರ್, ಇನ್ಕಮ್ ಫ್ರಮ್ ಸ್ಟೋನ್ ಕ್ವಾರಿ. ಹೌದಪ್ಪ, ಈಗ ಕಾಂಕ್ರೀಟ್ ಮಷಿನ್ ಇರ್ತಾವೆ ನೋಡಿಲ್ಲ ನೀವು, ಕಾಂಕ್ರೀಟ್ ಮಷಿನ್ಸ್ ಇರ್ತಾವೆ. ಈ ಕಾಂಕ್ರೀಟ್ ಮಷೀನ್ ಕ್ವಾರಿ ಅಂತಾರಲ್ಲ, ಕಲ್ ತೆಗಿತಾರಲ್ಲ ಭೂಮಿದಾಗಿಂತ, ಸೊ ಅದು ಏನಾಗುತ್ತೆ ಬಚ್ಚು ಅಗ್ರಿಕಲ್ಚರ್ ಇನ್ಕಮ್ ಆಗಂಗಿಲ್ಲ, ಅದು ಟ್ಯಾಕ್ಸಬಲ್ ಆಗುತ್ತೆ ಇನ್ಕಮ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಮೈನಿಂಗ್ ರಾಯಲ್ಟಿ, ಇದು ಕೂಡ ಏನಾಗುತ್ತೆ, ಈಗ ನೀವು ನಿಮ್ಮ ಹತ್ರ ಭೂಮಿ ಇತ್ತು ಗಣಿಗಾರಿಕೆ ಕೊಟ್ಟಿರಿ ನೀವು, ಅದರಿಂದ ನಿಮ್ಗೆ ಏನಾಗ್ತದೆ ರಾಯಲ್ಟಿ ಇನ್ಕಮ್ ಬರ್ತಾ ಇದೆ, ಅದು ಕೂಡ ಬಚ್ಚು ಅಗ್ರಿಕಲ್ಚರ್ ಇನ್ಕಮ್ ಆಗುವುದಿಲ್ಲ. ಸೊ ಸರ್ಟನ್ ಇನ್ಕಮ್ ವಿಚ್ ಇಸ್ ನಾಟ್ ಟ್ರೀಟೆಡ್ ಆಸ್ ಅಗ್ರಿಕಲ್ಚರ್ ಇನ್ಕಮ್, ನೆನಪಿಟ್ಕೊಡ್ರಿ, ಫಾಲೋವಿಂಗ್ ಇದಾವಲ್ಲ ಇದನ್ನ ನಾವು ಅಗ್ರಿಕಲ್ಚರ್ ಇನ್ಕಮ್ ಅಂತ ತಗೊಳಂಗಿಲ್ಲ. ಯಾಕಮ್ಮ ಶಾಲಾ ಲೇಟಾಗಿ ಬಂದಿಲ್ಲ? ಸೊ ಈಗ ನೋಡು, ನಾಳಿಂತ್ರ ಮೋಸ್ಟ್ ಪ್ರಾಬ್ಲಿ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ, ಸೊ ದಯವಿಟ್ಟು ಸರಿಯಾಗಿ ಬರ್ರಿ, ಬಿಕಾಸ್ ಇಟ್ ಹ್ಯಾಸ್ ಸೋ ಮೆನಿ ಕ್ಯಾಲ್ಕುಲೇಷನ್ಸ್ ಅದ್ರಾಗ. ಸೊ ನೆಕ್ಸ್ಟ್ ಏನ್ ಸರ್, ಈಗ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇದಾಗಿತ್ತಲ್ಲ ಇದು, ಹಾ ಜಿ. ಸೊ ಇನ್ನೊಂದಿಷ್ಟು ಪಾಯಿಂಟ್ಸ್ ಇದಾವೆ, ಇದು ಮುಗಿದ ಮ್ಯಾಗೆ ಒನ್ಸ್ ಐ ಫಿನಿಶ್ ದಟ್ ಬಚ್ಚೋ ವಿ ಆರ್ ಗೋಯಿಂಗ್ ಟು ಟೆಲ್ ದಟ್ ಟೋಟಲ್ ಅಸೆಸ್ಮೆಂಟ್ ಇನ್ಕಮ್ ಹೆಂಗಾಗುತ್ತೆ ಅಂತ. ಸ್ವಲ್ಪ ಸಮಾಧಾನ ಮಾಡ್ರಿ, ಹೆಂಗಿರುತ್ತೆ ಥಿಯರಾಟಿಕಲ್ ಪಾರ್ಟ್ ನೀವು ಕಲ್ತಿಲ್ಲ ಅಂದ್ರೆ ಏನ್ ಕಲ್ತಂಗಾಗತ್ತಪ್ಪ, ಬಿಕಾಸ್ ಬೇಸಿಕ್ ಸ್ಟ್ರಾಂಗ್ ಇರ್ಬೇಕಲ್ಲ ನಿಮ್ದು. ವಿ ಶುಡ್ ಹ್ಯಾವ್ ಅ ಸ್ಟ್ರಾಂಗ್ ಬೇಸಿಕ್ಸ್. ಬೇಸಿಕ್ ಸ್ಟ್ರಾಂಗ್ ಇದೆ ಅಂದ್ರೆ ನಾವು ಪ್ರಾಬ್ಲಮ್ಸ್ ಇನ್ಕಮ್ ಟ್ಯಾಕ್ಸ್ ಅನ್ನ ಆಯ್ತು, ಕಾಸ್ಟಿಂಗ್ ಆಯ್ತು, GST ಆಯ್ತು, ಸಿಸ್ಟಮ್ ಮಾಡಬೇಕು. ಇದು ಅಕೌಂಟ್ಸ್ ಟೈಪ್ ಆಯ್ತು ಎಕ್ಸಾಮ್ ಸರ್ ಕಲಿಸ್ತಾರೆ ಹುಯಿ ಅಂತ ನಡೀತೈತಿ, ನಡೆಯಂಗಿಲ್ಲ ಅದು. ಅಲ್ಟಿಮೇಟ್ಲಿ ಯು ವಿಲ್ ಬಿ ದ ಬಿಗ್ ಲೂಸರ್ ಹಿಯರ್. ಕಲಿಯುವ ದಿವಸದಾಗ ಕಲ್ಕೋಬೇಕಾಗತ್ತೆ ಸಿಸ್ಟಮೆಟಿಕ್ ಆಗಿ, ಅದಕ್ಕೆ ರೆಕಾರ್ಡ್ ನೋಡ್ತಾ ಇದ್ದಾರೆ, ನೋಡ್ರಿ, ಬಟ್ ನನ್ನ ಸಜೆಷನ್ ಲೈವ್ ಕ್ಲಾಸಿಗೆ ಬನ್ನಿ. ಸೊ ನೆಕ್ಸ್ಟ್ ಏನ್ ಸರ್ ನೋಡ್ರಿ, ಇನ್ಕಮ್ ಫ್ರಮ್ ಮಾರ್ಕೆಟ್. ಈಗ ಇನ್ಕಮ್ ಫ್ರಮ್ ಮಾರ್ಕೆಟ್ ಅಂದ್ರೆ ಏನ್ರಿ ಸರ್, ಈಗ ಯಾವುದೇ ತರದ ಇನ್ಕಮ್ ಅಗ್ರಿಕಲ್ಚರ್ ಮಾರ್ಕೆಟ್ ನೋಡ್ರಿ, ಈಗ ನೀವು ಅಗ್ರಿಕಲ್ಚರ್ ಮಾರ್ಕೆಟ್ ಹೋಗಿರಿ, ಮುಂಜಾನೆ ಸಂತೆದಲ್ಲಿ ಹೋಗಿ ಯಾರ್ದಾರ ಟಮಾಟೊ ತಗೊಂಡು ಯಾರಿಗಾರ ಮಾರಿ ಹಣ ಮಾಡಿದ್ರೆ ಅದೇನಾಗುತ್ತೆ ಟ್ಯಾಕ್ಸೇಬಲ್ ಆಗುತ್ತೆ. ಇನ್ಕಮ್ ಫ್ರಮ್ ಲ್ಯಾಂಡ್ ಯೂಸ್ ಫಾರ್ ಸ್ಟೋರಿಂಗ್ ದ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಆಯ್ತು. ಇನ್ಕಮ್ ಫ್ರಮ್ ಸೆಲ್ಫ್ ಗ್ರೋನ್ ಗ್ರಾಸ್, ಟ್ರೀಸ್ ಅಂಡ್ ಬ್ಯಾಂಬೋ. ಈಗ ನಿಮ್ ಜಾಗ ಐತಿ ಹಂಗ ಬಿಟ್ಟಿರದ್ಲೆ, ಮಳೆ ಬಂದು ಅಲ್ಲಿ ಏನಾಗಿದೆ ಹುಲ್ ಬಡದೈತಿಲೆ, ಆ ಹುಲ್ಲನ್ನು ಮಾರಿದ್ರಿ ನೀವು, ಅದಕ್ಕೆ ಅಗ್ರಿಕಲ್ಚರ್ ಇನ್ಕಮ್ ಆಗುದಿಲ್ಲ. ಅದೇ ರೀತಿ ಯಾವುದೇ ತರದ ಗಿಡ ಆಗಲಿ ಬ್ಯಾಂಬೋ ಆಗಲಿ ಅದು ನೀವು ಬೆಳೆದಿಲ್ಲಪ್ಪ, ಅಥವಾ ನೀವು ಶ್ರಮ ಪಡಲಿಲ್ಲ, ಕಷ್ಟಪಟ್ಟಿಲ್ಲ ಬೆಳೆಲಿಕ್ಕೆ ಮಾಡ್ಲಿಕ್ಕೆ, ಅದು ಅಗ್ರಿಕಲ್ಚರ್ ಇನ್ಕಮ್ ಆಗಿಲ್ಲ. ಅದೇ ರೀತಿ ಮೀನುಗಾರಿಕೆ, ಇನ್ಕಮ್ ಫ್ರಮ್ ಫಿಶರೀಸ್. ಫಿಶರೀಸ್ ಆಲ್ಸೋ ಕಾಲ್ಡ್ ನಾಟ್ ಅಗ್ರಿಕಲ್ಚರ್ ಇನ್ಕಮ್. ಫಿಶರೀಸ್ ಅಂದ್ರೆ ಏನ್ರಿ, ಮೀನುಗಾರಿಕೆ ಮಾಡ್ತಾ ಇದೀರಿ, ನಿಮ್ಮ ಮನೆ ನಿಮ್ ಹೊಲದಾಗ ಜಾಗ ಇದೆ, ಅಲ್ಲಿ ನೀವು ಮೀನುಗಾರಿಕೆ ಮಾಡ್ತಾ ಇದ್ದೀರಾ, ಕೋಳಿ ಫಾರ್ಮ್ ಆಯ್ತು, ರೈಟ್, ಫಿಶರಿ ಆಯ್ತು, ಡೈರಿ ಫಾರ್ಮ್ ಆಯ್ತು, ಅದೆಲ್ಲ ಬರಂಗಿಲ್ಲ ಅದ್ರಾಗ. ನೆಕ್ಸ್ಟ್ ಸೇಲ್ ಫ್ರಮ್ ದಿಸ್ ಇನ್ಕಮ್ ಫ್ರಮ್ ದಿ ಸೇಲ್ ಆಫ್ ಅರ್ತ್ ಫಾರ್ ಬ್ರಿಕ್ ಮೇಕಿಂಗ್, ಟೈಲ್ ಮೇಕಿಂಗ್, ಪಾಟ್ರಿ ಮೇಕಿಂಗ್. ಹೌದು, ಈಗ ನಿಮ್ ಭೂಮಿ ಚೆನ್ನಾಗಿದೆ, ನಿಮ್ ಭೂಮಿ ಐತಲ್ರಿ, ದಟ್ ಭೂಮಿಯಲ್ಲಿ ಮಣ್ಣು ಚೆನ್ನಾಗಿದೆ, ಆ ಮಣ್ಣದಿಂದ ಇಟ್ಟಿಗೆ ತಯಾರು ಮಾಡ್ತೇವೆ ನಾವು. ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಬ್ರಿಕ್ಸ್ ಅಥವಾ ಟೈಲ್ಸ್, ರೈಟ್, ಅಥವಾ ಪಾಟ್ರಿ. ಸೊ ಇದು ಏನ್ ಇನ್ಕಮ್ ಆದ್ರೆ, ಇದನ್ನ ಭೂಮಿದಾಗಿ ಮಣ್ಣು ಮಾರಿದ್ರಿಂದ ಇನ್ಕಮ್ ಆದ್ರೆ ಅದು ಅಗ್ರಿಕಲ್ಚರ್ ಇನ್ಕಮ್ ಆಗಂಗಿಲ್ಲ. ಇಟ್ ಇಸ್ ನಾಟ್ ಟ್ರೀಟೆಡ್ ಆಸ್ ಅಗ್ರಿಕಲ್ಚರ್ ಇನ್ಕಮ್. ಕೊಡಿ, ಇನ್ಕಮ್ ಫ್ರಮ್ ಡೈರಿ ಆಯ್ತು, ಪೋಲ್ಟ್ರಿ ಆಯ್ತು, ರೈಟ್. ಈಗ ನೀವು ಹಾಲಿನ ಬಿಸ್ನೆಸ್ ಮಾಡ್ತೀರಾ, ಅಗ್ರಿಕಲ್ಚರ್ ಇನ್ಕಮ್ ಆಗಿಲ್ಲ, ಟ್ಯಾಕ್ಸಬಲ್ ಆಗುತ್ತೆ. ಪೋಲ್ಟ್ರಿ, ಚಿಕನ್ ಎಲ್ಲ ಮಾಡ್ತಾ ಇದಾರಲ್ಲ, ಸೊ ಅದು ಇನ್ಕಮ್ ಫ್ರಮ್ ಸೇಲ್ ಆಫ್ ದ ಫೂಡ್ ಪ್ರೊಡ್ಯೂಸ್ ಫ್ರಮ್ ಶುಗರ್ ಕೇನ್ ಬೈ ಡೂಯಿಂಗ್ ಸಮ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್. ಈಗ ನಾ ಹೇಳಿದೆ ಶುಗರ್ ಕೇನ್ ಇಂತ್ರ, ಕಬ್ಬದಿಂದ ನೀವು ಜಾಗ್ರಿ ತಯಾರು ಮಾಡ್ತೀರಿ. ಜಾಗ್ರಿ ಅಂದ್ರೆ ಏನ್ರಿ, ಬೆಲ್ಲ, ಒಂದು ಕಪ್ ಬೆಲ್ಲ ಇರ್ತದಲ್ಲ, ಅದು ಮಾರ್ತಾ ಇದ್ದೀರಾ, ಅದು ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಬಟ್ ಅದನ್ನ ಈ ಜಾಗ್ರಿಯನ್ನು ತಗೊಂಡು ನಾವು ಗೂಡ್ ತಯಾರು ಮಾಡಿದ್ವಿ, ಗೂಡ ಒಂದು ಪ್ರೊಸೆಸ್, ಕೆಮಿಕಲ್ ಎಲ್ಲ ಹಾಕಿ, ರೈಟ್, ಕೆಮಿಕಲ್ ಎಲ್ಲ ಹಾಕಿ ನಾವು ತಯಾರು ಮಾಡ್ತಾ ಇದೀವಿ. ಸೊ ಅವಾಗ ಏನಾಗಿದೆ ಬಚ್ಚೋ, ದಟ್ ಗೂಡ್ ಇದೆಯಲ್ಲ, ದಟ್ ಗೂಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ದಾಗ ಬರ್ತೈತಿ. ಸೊ ಯಾವಾಗ ಆ ಗೂಡಿನ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಇರುತ್ತಲ್ಲ, ಒಂದು ಉತ್ಪಾದನೆ ಪ್ರಕ್ರಿಯೆ ಆಗುತ್ತಲ್ಲ, ಅಗ್ರಿಕಲ್ಚರ್ ಆಕ್ಟಿವಿಟಿ ಆಗುದಿಲ್ಲ. ಅದಕ್ಕೆ ನಾನು ಬಚ್ಚೋ ಅಗ್ರಿಕಲ್ಚರ್ ಇನ್ಕಮ್ ಆಗಿಲ್ಲ. ಸೊ ಇನ್ಕಮ್ ಫ್ರಮ್ ಸೇಲ್ ಆಫ್ ಗಿಂಡ್ ಕಾಟನ್. ಗಿಂಡ್ ಕಾಟನ್ ಅಂದ್ರೆ ಏನ್ರಿ, ಎಲ್ಲ ಸಾರ್ಟ್ ಮಾಡಿದ್ದು ಕಾಟನ್, ಕ್ಲೀನ್ ಮಾಡಿದ್ದು ಕಾಟನ್ ನೀವು ಮಾರಾಕತ್ತೀರಿ, ಅದೇನಾಗುತ್ತೆ ಬಚ್ಚೋ ಅಗ್ರಿಕಲ್ಚರ್ ಇನ್ಕಮ್ ಆಗುವುದಿಲ್ಲ. ಇಟ್ ಈಸ್ ನಾಟ್ ಟ್ರೀಟೆಡ್ ಆಸ್ ಅಗ್ರಿಕಲ್ಚರ್. ಸೊ ಎದಕ್ಕೆ ಹೇಳ್ತೀರಿ ಸರ್, ನೋಡಿ ಅಗ್ರಿಕಲ್ಚರ್ ಇನ್ಕಮ್ ಎದಕ್ಕೆ ಆಗಂಗಿಲ್ಲ ಅಂದ್ರೆ, ಈಗ ನೀವು ಅಗ್ರಿಕಲ್ಚರ್ ಇನ್ಕಮ್ ತೋರಿಸಿದ್ರೆ ಏನಾಗುತ್ತೆ, ಟ್ಯಾಕ್ಸ್ ಉಳಿತೈತಿ. ಈಗ ನೀವು 10 ಲಕ್ಷ ರೂಪಾಯಿ ನೀವು ಗಳಿಸಿರಪ್ಪ ಅಂದ್ರೆ 3 ಲಕ್ಷ ರೂಪಾಯಿ ಟ್ಯಾಕ್ಸ್ ಉಳಿಸ್ಬೋದು, ನೀವು 1 ರೂಪಾಯಿ ಟ್ಯಾಕ್ಸ್ ಕೊಡೋದು ಇರುತ್ತಿಲ್ಲ. ಅದು ಅಗ್ರಿಕಲ್ಚರ್ ಇನ್ಕಮ್ ಇಲ್ಲ, ಅದು ಹಣ ಬಂದೈತಿ. ಸೊ ಏನಾಗುತ್ತೆ, ಗೌರ್ಮೆಂಟ್ಗೆ ಟ್ಯಾಕ್ಸ್ ಆಗುತ್ತೆ. ಉದಾಹರಣೆಗೆ ಈಗ ತಗೊಳ್ರಿ, ಈಗ ನೀವು ಒಂದು 10 ಲಕ್ಷ ರೂಪಾಯಿ ಗಳಿಸಿರಿ,
ಹಾ ಗೌರ್ಮೆಂಟ್ ಏನ್ ಮಾಡ್ತೈತಿ ಇದರಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ 3 ಲಕ್ಷ ರೂಪಾಯಿ ಟ್ಯಾಕ್ಸ್ ಅಂತ ಹೇಳಿದ್ರೆ ನಿಮಗೆ ಹೌದಿಲ್ಲ ಬಟ್ ಇದು ಇನ್ಕಮ್ ಇದೆಯಲ್ಲ ನಮ್ದು ಅಗ್ರಿಕಲ್ಚರ್ ಇನ್ಕಮ್ ಇದ್ರೆ ಇದು 3 ಲಕ್ಷ ರೂಪಾಯಿ ಕೊಡಬೇಕಾಗಿಲ್ಲ ಗೌರ್ಮೆಂಟ್ಗೆ ಅರ್ಥ ಆಗಿದೆಯಾ ಅರ್ಥ ಆಗಿದೆ ಸೊ ದಟ್ ಇಸ್ ವೈ ಐ ಆಮ್ ಸೇಯಿಂಗ್ ಬಚ್ಚು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಗ್ರಿಕಲ್ಚರ್ ಇನ್ಕಮ್ ಯಾವುದಿಲ್ಲ ದಾಟ್ ವಿ ಹ್ಯಾವ್ ಟು ಫೋಕಸ್ ಮಾಡ್ಕೋಬೇಕು ರೈಟ್ ಸರ್ ನೆಕ್ಸ್ಟ್ ಏನಿದೆ ಲೀಸಿಂಗ್ ದ ನಾನ್ ಅಗ್ರಿಕಲ್ಚರ್ ಪರ್ಪಸ್ ಈಗ ನಿಮ್ಮ ಹತ್ರ ಭೂಮಿ ಇದೆ ನೀವು ಅದನ್ನ ಲೀಸ್ ಮಾಡಿಕೊಟ್ಟಿರಿ ಇದಕ್ಕೆ ನಾನ್ ಅಗ್ರಿಕಲ್ಚರ್ ಪರ್ಪಸ್ ಉದ್ದೇಶ ಇಲ್ಲಿ ಭೂಮಿ ಮೇಲೆ ಅಗ್ರಿಕಲ್ಚರ್ ಮಾಡೋ ಉದ್ದೇಶ ಇಲ್ಲ ಸೊ ಅಂತ ಕಂಡೀಷನ್ ಆಗಿ ಏನಾಗುತ್ತೆ ಬಚ್ಚು ದಾಟ್ ಈಸ್ ಟ್ರೀಟೆಡ್ ಆಸ್ ಅ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಸೊ ಇನ್ಕಮ್ ಫ್ರಮ್ ಬ್ರೀಡಿಂಗ್ ರೇರಿಂಗ್ ಅಂಡ್ ಲೈಫ್ ಸ್ಟಾಕ್ ಹೌದಪ್ಪ ಜಾನುವಾರುಗಳನ್ನು ಬೆಳೆಸಲಿಕ್ಕೆ ಅಥವಾ ಪಾಪ್ಯುಲೇಷನ್ ಅವ್ರು ಹೆಚ್ಚಿಗೆ ಮಾಡಲಿಕ್ಕೆ ಬ್ರೀಡ್ ಮಾಡಲಿಕ್ಕೆ ನಾವು ತಗೊಂಡಿವಿ ರೈಟ್ ಅದರಿಂದ ಇನ್ಕಮ್ ಆಗಿದೆ ಟ್ಯಾಕ್ಸಬಲ್ ಆಗಂಗಿಲ್ಲ ಟ್ಯಾಕ್ಸಬಲ್ ಆಗುತ್ತೆ ಬಿಕಾಸ್ ದಟ್ ಈಸ್ ನಾಟ್ ಅಗ್ರಿಕಲ್ಚರ್ ಇನ್ಕಮ್ ಹಿಯರ್ all right bachcho sir next ಏನು rent of house situated in immediately vaccinated agricultural land but used for some other purpose ಅಂದ್ರೆ ಇಲ್ಲಿ ಭೂಮಿ ಇದೆ ರೈಟ್ ಇದು ಹತ್ಕೊಂಡು ಒಂದು ಮನಿ ಇದೆ ಇಲ್ಲಿ ಹಾ ಈ ಮನ್ಯಾಗ ಜನ ಇರ್ಲಿಕ್ಕೆ ನೀವು ಬಾಡಿಗೆ ಮ್ಯಾಗ ಕೊಟ್ಟಿರಿ ರೈಟ್ ಬಾಡಿಗೆ ಮ್ಯಾಗ ಕೊಟ್ಟಿರಿ ಅದು ಮನೆಯನ್ನ ಸೊ ಯಾವಾಗ ಆ ಮನೆಯನ್ನ ಬಾಡಿಗೆ ಮ್ಯಾಗ ಕೊಟ್ಟಿರಿ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ ಇರ್ಲಿಕ್ಕೆ ಕೊಟ್ಟಿರಿ ಇನ್ಕಮ್ ಬಂತಪ್ಪ ಅಂದ್ರೆ ಟ್ಯಾಕ್ಸಬಲ್ ಆಗುತ್ತೆ ಅದು ಅಗ್ರಿಕಲ್ಚರ್ ಇನ್ಕಮ್ ಆಗುವುದಿಲ್ಲ ಅರ್ಥ ಆಗಿದೆಯಾ ಬಚ್ಚೋ ಅರ್ಥ ಆಗಿದೆಯಾ ಎಸ್ ಅಂತ ಹೇಳಿ ಬೇಗ ಲಾಸ್ಟ್ 3 ಪಾಯಿಂಟ್ಸ್ ಇದಾವೆ ಇದಾದ ಮ್ಯಾಗೆ ಗೈಸ್ ಡೆಫಿನೆಟ್ಲಿ ಐ ಜಂಪ್ ಟು ದ ಪ್ರಾಬ್ಲಮ್ ಅಂದ್ರೆ ಏನಾಗುತ್ತೆ ಒಂದು ಕ್ವಶನ್ ಕೇಳ್ತಾರೆ ಗುಲ್ಬರ್ಗ ಯೂನಿವರ್ಸಿಟಿ ಆಯ್ತು VSKB ಯೂನಿವರ್ಸಿಟಿ ಆಯ್ತು ಕರ್ನಾಟಕ ಯೂನಿವರ್ಸಿಟಿ ಆಯ್ತು ಎಲ್ಲ ಯೂನಿವರ್ಸಿಟಿ ಒಂದು ಕ್ವಶನ್ ಗ್ಯಾರಂಟಿ ಕೇಳ್ತಾರೆ ಸೊ ದಟ್ ವಿ ವಿಲ್ ಡಿಸ್ಕಸ್ ನಾವು ಸ್ವಲ್ಪ ಕೇಳಲೆ ಇನ್ಕಮ್ ಫ್ರಮ್ ಫೆರಿ ಆರ್ ಮಾರ್ನಿಂಗ್ ರೆಂಟ್ ಫ್ರಮ್ ಲ್ಯಾಂಡ್ ಲೀಸ್ ಫಾರ್ ಗ್ರೇಸಿಂಗ್ ದ ಕ್ಯಾಟಲ್ ನಾಟ್ ಯೂಸ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್ ಈಗ ಏನ್ ಕ್ಯಾಟಲ್ ಇದಾವಲ್ಲ ಏನ್ ಜಾನುವಾರದಲ್ಲ ಇದನ್ನ ಅಗ್ರಿಕಲ್ಚರ್ ಪರ್ಪಸ್ ನಾವು ಯೂಸ್ ಮಾಡಕ್ತಿಲ್ಪ ಅಂದ್ರೆ ಅದೇನಾಗತ್ತದು ಎಸ್ ಇಟ್ ಈಸ್ ನಾಟ್ ಅಗ್ರಿಕಲ್ಚರ್ ಇನ್ಕಮ್ ಸ್ಯಾಲರಿ ರಿಸೀವ್ಡ್ ಬೈ ಮ್ಯಾನೇಜರ್ ಆರ್ ಎನಿ ಎಂಪ್ಲಾಯ್ ಆಫ್ ದಿ ಅಗ್ರಿಕಲ್ಚರ್ ಫಾರ್ಮ್ ಈಗ ಒಂದು ನಿಮ್ದು ಫಾರ್ಮ್ ಐತಿಪ್ಪ ಅಲ್ಲಿ ಅಗ್ರಿಕಲ್ಚರ್ ಫಾರ್ಮ್ ಐತಿ ಅಲ್ಲಿ ಮ್ಯಾನೇಜರ್ ಅದಾನೆ ಅಥವಾ ಯಾವುದೇ ಎಂಪ್ಲಾಯ್ ಅದಾನೆ ಅಗ್ರಿಕಲ್ಚರ್ ಕೆಲಸ ಮಾಡ್ತಾ ಇಲ್ಲ ಹೊಲದಾಗ ಕೆಲಸ ಮಾಡ್ತಾ ಇಲ್ಲ ಸೊ ಅಂತ ಸನ್ನಿವೇಶದಾಗ ಏನಾಗುತ್ತೆ ಬಚ್ಚು ದಟ್ ಸ್ಯಾಲರಿ ರಿಸೀವ್ಡ್ ಬೈ ಮ್ಯಾನೇಜರ್ ಆರ್ ಎನಿ ಎಂಪ್ಲಾಯ್ ಆಫ್ ದಿ ಅಗ್ರಿಕಲ್ಚರ್ ಫಾರ್ಮ್ ಈಸ್ ನಾಟ್ ಕನ್ಸಿಡರ್ ನೆಕ್ಸ್ಟ್ ಏನ್ ಸರ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುವೇಟೆಡ್ ಔಟ್ಸೈಡ್ ಇಂಡಿಯಾ ಯಾವುದೇ ಇನ್ಕಮ್ ಔಟ್ಸೈಡ್ ಇಂಡಿಯಾ ಇದೆ ಇಂಡಿಯಾದಾಗಿಲ್ಲ ಔಟ್ಸೈಡ್ ಇಂಡಿಯಾ ಇದೆ ಸೊ ದಾಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಅದು ಇಂಡಿಯಾ ಬಿಟ್ಟು ಬೇರೆ ದೇಶದಾಗ ಇದೆಯಪ್ಪ ಅಂದ್ರೆ ಮುಗೀತು ಅದರ ಮೇಲೆ ಟ್ಯಾಕ್ಸಬಲ್ ಆಗುತ್ತೆ ಇನ್ಕಮ್ ಫ್ರಮ್ ಸೇಲ್ ಆಫ್ ಕೋಕೋನಟ್ ಇಟ್ ಮೇ ಬಿ ನೋಟೆಡ್ ದಟ್ ಪ್ರೊಸೀಡ್ ಫಾರ್ ಸಿಲ್ಕ್ ಕುಕೂನ್ಸ್ ಫೀಡ್ ಮಲ್ಬರಿ ಲೀವ್ಸ್ ರೈಟ್ ಸಿಲ್ಕಾನ್ ಇದು ಬಿಟ್ಟು ಕುಕೋನ್ಸ್ ಮಾಡ್ತೀನಿ ಕುಕೋನ್ಸ್ ಅಂದ್ರೆ ಏನ್ರಿ ಅದು ಹುಳ ಇದಿಲ್ಲ ರೇಷ್ಮೆ ಬಿಡುತ್ತೆ ಕೋಕೋನಟ್ ಅಲ್ಲ ಕುಕುನ್ಸ್ ಈಗ ರೇಷ್ಮೆ ಹುಳ ಇದೆ ರೇಷ್ಮೆ ಸೇಲ್ ಆಫ್ ಕುಕುನ್ಸ್ ಸಿಲ್ಕ್ ಮಾಡೋದೆಲ್ಲ ಕೆಲಸ ಬರೀ ನೀವು ಈಗ ತತ್ತಿ ಮಾರಾಕತ್ತೀರಿ ಚಿಕನ್ ಅಲ್ಲ ಅಂದ್ರೆ ಕುಕೂನ್ಸ್ ಇದಾವಲ್ಲ ರೇಷ್ಮೆ ಹುಳ ಮಾರಿ ಹಣ ಗಳಿಸಾಕತ್ತೀರಿ ಅದು ಅಗ್ರಿಕಲ್ಚರ್ ಇನ್ಕಮ್ ಆಗೋದಿಲ್ಲ ನೆನಪಿಟ್ಕೊಡ್ರಿ ಪ್ರೈಸ್ ರಿಸೀವ್ಡ್ ಫ್ರಮ್ ದಿ ಗೌರ್ಮೆಂಟ್ ಫಾರ್ ಹೈಯರ್ ಯೀಲ್ಡ್ ಯಾವುದೇ ತರದ ಕಂಪೆನ್ಸೇಷನ್ ಪ್ರೈಸ್ ರಿಸೀವ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಅಗ್ರಿಕಲ್ಚರ್ ಇನ್ಕಮ್ ಆಗಂಗಿಲ್ಲ ಸೊ ಇದೆಲ್ಲ ಬರ್ತವೆ ಹೌದಪ್ಪ ಇದೆಲ್ಲ ಬರ್ತವೆ ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಕೊಡ್ರಿ ಇದು ನಾ ಶೇರ್ ಮಾಡ್ತೀನಿ PDF ನೆಕ್ಸ್ಟ್ ಏನ್ ಸರ್ ಈಗ ಇವೆಲ್ಲ ಏನ್ರಿ ಇದು ಅಗ್ರಿಕಲ್ಚರ್ ಇನ್ಕಮ್ ಆಗುದಿಲ್ಲ ಹಾಗಿದ್ರೆ ಸರ್ ನೆಕ್ಸ್ಟ್ ಏನು ನೆಕ್ಸ್ಟ್ ನೋಡಿ ವೆರಿ ಇಂಪಾರ್ಟೆಂಟ್ ಟೋಟಲ್ ಇನ್ಕಮ್ ಟಿಲ್ ಹಿಯರ್ ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಆಸ್ಕ್ ಮಿ ಡೌಟ್ ಏನಿದ್ರೆ ಕೇಳ್ರಿ ಅಂಡ್ ದೋಸ್ ಆರ್ ವಾಚಿಂಗ್ ಆನ್ ದ ಯೂಟ್ಯೂಬ್ ಪ್ಲೀಸ್ ಅಪ್ಲಿಕೇಶನ್ ಬರ್ರಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀವಿ ಪ್ಲಸ್ ಡೈಲಿ ಲೈವ್ ಕ್ಲಾಸಸ್ ಕೊಡ್ತಾ ಇದೀವಿ ಇನ್ ದ ಸೇಮ್ ಟೈಮ್ ಈ ಸೆಮ್ ಕಂಪ್ಲೀಟ್ ಸಿಲೆಬಸ್ ಬೈ ಡಿಸೆಂಬರ್ ತನಕ ಫಿನಿಶ್ ಮಾಡೋದು ಪ್ಲಾನ್ ಇದೆ ಅಂದ್ರೆ ಅಕ್ಟೋಬರ್ ಒಳಗಡೆ ಅಟ್ಲೀಸ್ಟ್ ಒಂದು 2 to 3 ಚಾಪ್ಟರ್ಸ್ ಆಗಿರ್ಬೇಕು ರೈಟ್ ಸೊ ಡೌಟ್ ಇದ್ರೆ ಕೇಳಿಪ್ಪ ಡೌಟ್ ಇದ್ರೆ ಕೇಳ್ರಿ ಮತ್ತೆ ಡೌನ್ಲೋಡ್ ಯಾರು ಮಾಡಿಲ್ಲ ಅಪ್ಲಿಕೇಶನ್ ಪ್ಲೀಸ್ ಬೇಗ ಡೌನ್ಲೋಡ್ ಮಾಡ್ಕೊಡ್ರಿ ಬಿಕಾಸ್ ಮೋಸ್ಟ್ ಪ್ರಾಬಬ್ಲಿ ನಾಳಿಂತ್ರ ಏನ್ ಪ್ರಾಬ್ಲಮ್ಸ್ ಅದಾವಲ್ಲ ದಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸ್ ಅದಾವೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಚಾಪ್ಟರ್ ನಂಬರ್ 2 ಇದೆ ಆಲ್ ರೈಟ್ ಬೇಗ ಹೇಳಿಪ್ಪ ಡೌಟ್ಸ್ ಇದೆಯಾ ಏನ್ರ ನೋ ಡೌಟ್ ಚಲೋ ಪರ್ಫೆಕ್ಟ್ ನೋಡ್ರಿ ಹಾಗಿದ್ರೆ ಮುಂದೆ ಹೋಗೋಣ ಈಗ ಸೆಕ್ಷನ್ 2 ಸಬ್ಸೆಕ್ಷನ್ 45 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಟೋಟಲ್ ಇನ್ಕಮ್
ನಿಮಗೆ 6 ಸೆಮಿಸ್ಟರ್ದಲ್ಲಿ ಗ್ಯಾರಂಟಿ ಕ್ವಶನ್ ಇದೆ. ನಿಮಗೆ 6 ಸೆಮಿಸ್ಟರ್ದಲ್ಲಿ 100% ಗ್ಯಾರಂಟಿಡ್ ಕ್ವಶನ್ ಕೇಳ್ತಾರೆ. ಟೋಟಲ್ ಇನ್ಕಮ್ ಅಂದ್ರೆ ಏನಪ್ಪಾ ಅಂತ. ಈಗ ಟೋಟಲ್ ಇನ್ಕಮ್ ಅಂದ್ರೆ ನೋಡ್ರಿ, ಯಾವುದೆಲ್ಲ ಸೋರ್ಸಸ್ ಆಫ್ ಇನ್ಕಮ್ ನಿಮ್ದು ಅಂದ್ರೆ ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂಡ್ ಅದರ್ ಸೋರ್ಸ್. ಎಲ್ಲ ಟೋಟಲ್ ಇನ್ಕಮ್ ಇಸ್ ದ ಇನ್ಕಮ್ ಆಫ್ ಅಸೆಸ್ಸಿ ಫ್ರಮ್ ಆಲ್ ದಿ ಸೋರ್ಸಸ್ ವಿಚ್ ಹಿ ಹ್ಯಾಸ್ ಪೇ ದ ಇನ್ಕಮ್ ಟ್ಯಾಕ್ಸ್. ಯಾವುದೆಲ್ಲ ಇನ್ಕಮ್ ಮೇಲೆ, ನೆನಪಿಟ್ಕೊಡ್ರಿ, ಯಾವುದೆಲ್ಲ ಇನ್ಕಮ್ ಮೇಲೆ ಒಬ್ಬ ಅಸೆಸ್ಸಿ ಟ್ಯಾಕ್ಸ್ ಕಟ್ಟಬೇಕು, ಅದು ಎಲ್ಲ ಇನ್ಕಮ್ ಅನ್ನು ಕೂಡಿಸಿದ ಮ್ಯಾಗೆ ಏನ್ ಅನ್ನೋದಕ್ಕೆ ಟೋಟಲ್ ಇನ್ಕಮ್ ಅಂತೀವಿ. ರೈಟ್, ಅಗ್ರಿಕಲ್ಚರ್ ಇನ್ಕಮ್ ಬರಂಗಿಲ್ಲ ಅದ್ರಾಗ. ಹಾಗಿದ್ದರೆ ಬಚ್ಚೋ, ಇನ್ ಅದರ್ ವರ್ಡ್ಸ್, ಇಟ್ ಈಸ್ ದ ಇನ್ಕಮ್ ಅಂಡರ್ ಆಲ್ ದ 5 ಹೆಡ್ಸ್. ಗೊತ್ತಲ್ಲ ನಿಮಗೆ 5 ಹೆಡ್ಸ್ ಅದಾವೆ. ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸ್. 5 heads ಅದಾವೆ. So all the 5 heads, this is nothing but ಬಚ್ಚೋ income under all the 5 heads after making deductions under section 80C to 80U. ಇದು bcom 6 ಸೆಮಿಸ್ಟರ್ ದಾಗ ಬರ್ತೈತಿ. ಡಿಡಕ್ಷನ್ಸ್ bcom 6 ಸೆಮಿಸ್ಟರ್ ದಾಗ ಬರ್ತೈತಿ. ಇಟ್ ಈಸ್ ಕಾಂಪ್ಯೂಟೆಡ್ ಆನ್ ದ ಬೇಸಿಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಈಗ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನ್ ಸರ್ ಇದು? ರೆಸಿಡೆನ್ಷಿಯಲ್ ಸ್ಟೇಟಸ್ ನೋಡಿ, ಚಾಪ್ಟರ್ ನಂಬರ್ 2 ಇದೆ. ಒಬ್ಬ ಅಸೆಸ್ಸಿ ಅದಾನಲ್ಲ, ಆ ಅಸೆಸ್ಸಿ ರೆಸಿಡೆಂಟ್ ಅದಾನೋ ಇಲ್ಲ, ಟು ಫೈಂಡ್ ಔಟ್ ದಟ್ ವಿ ಆರ್ ಗೋಯಿಂಗ್ ಟು ಬಿ. ಈಗ ಇಂಡಿಯನ್ ರೆಸಿಡೆಂಟ್ ಇದಾನಂದ್ರೆ ಅವನು ಭಾರತ ದೇಶದವ ಅಂತಲ್ಲ, ಸಿಟಿಜನ್ ಅಂತಲ್ಲ, ಇವ ಇಂಡಿಯಾದಾಗ ಇದ್ದಾವ. ರೈಟ್. ಸೊ ಯಾವಾಗ ಟೋಟಲ್ ಇನ್ಕಮ್ ನಾವು 5 ಹೆಡ್ಸ್ ಇದ್ದು ಕೂಡಿಸಿದ ಮ್ಯಾಗೆ ಮತ್ತೆ ಅವ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಧಾರ ಮ್ಯಾಗೆ ನಾವು ಏನ್ ಮಾಡ್ತೀವಿ, ಟೋಟಲ್ ಇನ್ಕಮ್ ತಗೋತೀವಿ. ಸೊ ಕ್ವಶನ್ ಕೇಳ್ತಾರೆ ಸರ್, ಪಕ್ಕಾ ಕೇಳ್ತಾರೆ ಸರ್. ಹೆಂಗ್ ಕೇಳ್ತಾರೆ ಸರ್? ವೆರಿ ಸಿಂಪಲ್ ಇದೆ. ಟೋಟಲ್ ಇನ್ಕಮ್ ಇಸ್ ದ ಇನ್ಕಮ್ ಆಫ್ ಅಸೆಸ್ಸಿ ಫ್ರಮ್ ಆಲ್ ದಿ ಸೋರ್ಸಸ್ ಆಫ್ ವಿಚ್ ಹಿ ಹ್ಯಾಸ್ ಟು ಪೇ ದ ಇನ್ಕಮ್ ಟ್ಯಾಕ್ಸ್. ಹಿ ಹ್ಯಾಸ್ ಟು ಪೇ ದ ಇನ್ಕಮ್ ಟ್ಯಾಕ್ಸ್. ಅರ್ಥ ಆಗಿದೆ ಬಚ್ಚೋ? ಅರ್ಥ ಆಗಿದೆಯಾ? ಬೇಗ 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 ಹೇಳ್ರಿ, ಡೌಟ್ ಇಲ್ವಲ್ಲ? ಅಂದ್ರೆ ಏನು ನೋಡ್ರಿ, ಇನ್ಕಮ್ ಅಂಡರ್ ಆಲ್ ದಿ 5 ಹೆಡ್ಸ್, ಇನ್ಕಮ್ ಅಂಡರ್ ದಿ ಆಲ್ ದಿ 5 ಹೆಡ್ಸ್ ಆಫ್ಟರ್ ಮೇಕಿಂಗ್ ಡಿಡಕ್ಷನ್ ಫ್ರಮ್ ಅಂಡರ್ ಸೆಕ್ಷನ್ 80C. ಸರ್ ಇದೇನ್ರಿಪ್ಪ ಹೇಗೆ ಕೊಡ್ತೇನೆ ಡಿಡಕ್ಷನ್? ಸಡನ್ ಪೇಮೆಂಟ್ಸ್ ಇರ್ತವೆ. ಈ ಪೇಮೆಂಟ್ ಮಾಡಿದ ಮೇಲೆ ಗವರ್ಮೆಂಟ್ ನಿಮಗೆ ಎಕ್ಸೆಂಪ್ಷನ್ ಕೊಡ್ತಿದೆ. ಉದಾಹರಣೆಗೆ LIC ತಗೊಳ್ಳೋದು, ಇನ್ಶೂರೆನ್ಸ್ ತಗೊಳ್ಳೋದು, ಉದಾಹರಣೆಗೆ ಪ್ರೊವಿಡೆಂಟ್ ಫಂಡ್ ಆಯಿತು. ಸೊ ಅದಾವೆ, I'll teach that. ಬಟ್ ಈಗ ಫಸ್ಟ್ ಚಾಪ್ಟರ್ ಕಾರಣ ಡಿಡಕ್ಷನ್ಸ್ 80C to 80U ತನಕ ಲೆಸ್ ಮಾಡಿದ ಮ್ಯಾಗೆ ಏನ್ ಬರುತ್ತಲ್ಲ ಅದೇ ಟೋಟಲ್ ಇನ್ಕಮ್ ಆಗುತ್ತೆ ಫ್ರಮ್ ದಿ 5 ಹೆಡ್. ಸೊ ಇದು ಹೆಂಗ್ ಕಾಂಪ್ಯೂಟ್ ಮಾಡ್ತೀರಿ? ಇಟ್ ಇಸ್ ಕಾಂಪ್ಯೂಟೆಡ್ ಆನ್ ದಿ ಬೇಸಿಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅಸೆಸ್ಸಿ ಅಂತ ಹೇಳಬಹುದು. ರೈಟ್. ಹಾಗಿದ್ರೆ ಸರ್ ಏನು ಗ್ರಾಸ್ ಟೋಟಲ್ ಇನ್ಕಮ್? ನೋಡ್ರಿ, ನಾ ಹೇಳಿದಲ್ಲ, ಡಿಡಕ್ಷನ್ ಗಿಂತ ಮುಂಚಿದ್ದು 80C to 80U ಐತಲ್ಲ, ಇದಕ್ಕೆ ಮುಂಚಿದ್ದು ಈಗ ನಿಮ್ಗೆ ಇನ್ಕಮ್ ಆಗಿತ್ತು ನೋಡ್ರಿ. ಪೈಲೆ ಸ್ವಲ್ಪ ಕೇಳ್ರಿ. ಈಗ ನಿಮ್ದು ಇನ್ಕಮ್ ಫ್ರಮ್ ಕೇಳ್ರಿ, ಇಲ್ಲೇ 5 ಹೆಡ್ಸ್ ಅದಲ್ಲ ನಿಮ್ಗೆ. ವಿ ಹ್ಯಾವ್ 5 ಹೆಡ್ಸ್, ರೈಟ್? ಹೌದಿಲ್ಲ? 5 ಹೆಡ್ಸ್ ಅದಾವೆ. ಯಾವ ಸರ್? ಇನ್ಕಮ್ ಫ್ರಮ್ ಸ್ಯಾಲರಿ, ಹೌಸ್ ಪ್ರಾಪರ್ಟಿ ಇದೆ, ರೈಟ್? ಬಿಸ್ನೆಸ್ ಆರ್ ಪ್ರೊಫೆಷನ್ ಇದೆ, ಅಥವಾ ಕ್ಯಾಪಿಟಲ್ ಗೇನ್ ಇದೆ, ಅಥವಾ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇದೆ. ಹೌದಿಲ್ಲ? ಇದು 5 ಹೆಡ್ಸ್ ಅದಾವೆ. ಇದು ಎಲ್ಲ ಕೂಡಿಸಿದ ಮ್ಯಾಗ ಒಂದು ಇನ್ಕಮ್ ಆಯ್ತು. ಸೊ ಇದರದ್ದು ಒಂದು ಇನ್ಕಮ್ ಇದೆ, ಇದರದ್ದು ಇನ್ಕಮ್ ಇದೆ, ಇದರದ್ದು ಇನ್ಕಮ್ ಇದಾವೆ ನಮ್ಮ ಕಡೆ. ಆಲ್ ದ ಇನ್ಕಮ್. ಬಚ್ಚೋ ಇನ್ ಎಲ್ಲ ಕೂಡಿಸಿದ ಮ್ಯಾಗೆ ಒಂದು ಇನ್ಕಮ್ ಬಂತ ನಮ್ಗೆ, ರೈಟ್? ಇದಕ್ಕೆ ನಾ ಅಂತೇವಿ ಗ್ರಾಸ್ ಟೋಟಲ್ ಇನ್ಕಮ್. ನೆನಪಿಟ್ಕೊಡ್ರಿ, ಇದು ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೆ ಏನ್ರಿ? ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಎಲ್ಲವನ್ನು ಕೂಡಿಸಿದ ಮ್ಯಾಗೆ ಏನ್ ಬರುತ್ತಲ್ಲ, ದಾಟ್ ಇಸ್ ಕಾಲ್ಡ್ ಬಚ್ಚೋ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಇದರಲ್ಲಿ ನಾವು ಏನ್ ಮಾಡ್ತೀವಿ? 80C to 80U ಡಿಡಕ್ಟ್ ಮಾಡ್ತೀವಿ, ಲೆಸ್ ಮಾಡ್ತೀವಿ. ಸೊ ಯಾವಾಗ 80C to 80U ಲೆಸ್ ಮಾಡ್ತೀವಲ್ಲ, ಯು ಗೆಟ್ ಸಮ್ ಅಮೌಂಟ್ ಹಿಯರ್. ಲೆಸ್ ಮಾಡಿದ ಮ್ಯಾಗೆ ಏನಾಗುತ್ತೆ ಬಚ್ಚೋ? ಟೋಟಲ್ ಇನ್ಕಮ್ ಅಂತ ಬರುತ್ತೆ. ಅರ್ಥ ಆಗಿದೆಯಾ ಬಚ್ಚೋ? ಹಾಗಿದ್ರೆ ಏನ್ ಸರ್ ಈಗ ನೋಡಪ್ಪ, ವೆರಿ ಸಿಂಪಲ್ ಆಗಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದಾರೆ ಅವರು. ಇಟ್ ಈಸ್ ಅಗ್ರಿಗೇಟ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ ಅಂಡರ್ ಡಿಫರೆಂಟ್ ಹೆಡ್ of income such as income from salary, income from house property, income from business or profession, income from capital gain, income from other source. Right? Ishte idu. That is total income computed in accordance with the provision of the act before making any deduction. Under section 80 to 80U.
80 to 80 ಇದೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ಗ್ರಾಸ್ ಟೋಟಲ್ ಇನ್ಕಮ್ ಬಚ್ಚೋ. ಅರ್ಥ ಆಗಿದೆಯಾ? ಅಂಡರ್ಸ್ಟೂಡ್ ಬಚ್ಚೋ? ಅಂಡರ್ಸ್ಟೂಡ್? ಸೊ GTI ಗ್ರಾಸ್ ಟೋಟಲ್ ಇನ್ಕಮ್ 100% ಕ್ವಶನ್, ಬಟ್ 6 ಸೆಮಿಸ್ಟರ್ ಬರ್ತಾರೆ. ಬಟ್ ನೋಡ್ರಿ ಇನ್ಕಮ್ ಟ್ಯಾಕ್ಸ್ ಹೆಂಗಿದೆ ಅಂದ್ರೆ ನೀವು 5th ಸೆಮಿಸ್ಟರ್ ಸರಿಯಾಗಿ ಕಲಿತ್ರೆ 6th ಸೆಮಿಸ್ಟರ್ದಾಗೂ ಆರಾಮ್ಸೆ ಇದನ್ನ ಮಾಡಬಹುದು. ಅದು ಹೆಂಗಿದೆ ರಿಲೇಟೆಡ್ ಇರ್ತೈತಿ, ಇಟ್ಸ್ ಕಂಟಿನ್ಯೂಷನ್ ಇರ್ತೈತಿ, ರೈಟ್? ಸೊ ಇಲ್ಲಿ ನೀವು ಕಲಿಯಿಲ್ಲ ಅಲ್ಲೇ ಮಾಡ್ತಿದ್ರೆ ಫೇಲ್ ಆಗ್ತೀರಿ. ಮತ್ತೆ ಇಲ್ಲಿ ನಾವು ಫೀಸ್ ತಂದಾಗೂ ಆಲ್ಸೋ ಇಟ್ಸ್ ನಾಟ್ ದಟ್ ಮಚ್ ಈಸಿ. ಬಸ್ ಕವರ್ ಮಾಡ್ಲಿಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಭಾಳ ಇದಾವೆ. ಫೋಕಸ್ ಮಾಡ್ಕೊಡ್ರಿ. ಪಾಸ್ ಅಂತೂ ಮಾಡ್ಕೊಡ್ತೀನಿ ನಾನು, ಅದೇನು ಸಮಸ್ಯೆ ಇಲ್ಲ. ಐ ಮೇಕ್ ಶೋರ್ ದಟ್ ಯು ಗೆಟ್ ಗುಡ್ ನಂಬರ್ಸ್. ಬಟ್ ಇನ್ಕಮ್ ಟ್ಯಾಕ್ಸ್ GST ನೀವು ನಾಳೆ ಕಲಿತ್ರಪ್ಪ ಅಂದ್ರೆ ಏನಾಗತ್ತೆ, ಎಲ್ಲರ ಒಂದು ಜಾಬ್ ಮಾಡ್ಬೇಕಂದ್ರೆ ಹೋಗಿ ಈಗ ಡಿಗ್ರಿ ಮುಗಿಯಕ್ಕೆ ಬಂತು, ಮುಗಿದ ಮ್ಯಾಗೆ ಈಗ ನೆಕ್ಸ್ಟ್ ಮಾಡೋರು ಮನ್ಯಾಗ ಕೂತಿರ್ತೀರನ ಬೇಡಪ್ಪ. ಇಫ್ ಯು ವಾಂಟ್ ಟು ಡೂ ಜಾಬ್ CA ಮಾಡೋದಿದೆ ಅಥವಾ CS ಮಾಡೋದಿದೆ, ಇದೆಲ್ಲ ರಿಪೀಟ್ ಆಗ್ತವೆ. ಅದಕ್ಕೆ ಹೇಳ್ತೀನಿ, ಸ್ವಲ್ಪ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ಓಕೆನಾ? ಓಕೆನಾ ಬಚ್ಚೋ? ದಿಸ್ ಇಸ್ ವಾಟ್ ವಿ ಹ್ಯಾವ್ ಬಚ್ಚ. ಸೊ ನೆಕ್ಸ್ಟ್ ಹೆಂಗ್ರಿ ಸರ್ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಹೇಳಿದಾರ ಅವರು ಏನಂತ. ನಾವು ನೆಕ್ಸ್ಟ್ ಮೋಸ್ಟ್ ಪ್ರಾಬಬ್ಲಿ ಟುಮಾರೋ ನಾ ಏನ್ ಮಾಡ್ತೀನಿ, ರೆಸಿಡೆನ್ಷಿಯಲ್ ಸ್ಟೇಟಸ್ ಮ್ಯಾಗೆ ಹೆಂಗ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಗ್ತಾರೆ, ಯಾರು ರೆಸಿಡೆನ್ಷಿಯಲ್ ಸ್ಟೇಟಸ್ ಆಗ್ತಾರೆ, ದಟ್ ಐ ವಿಲ್ ಸ್ಟಾರ್ಟ್ ಸೊಲ್ಯೂಷನ್ ಬಚ್ಚು, ರೈಟ್? ಈಗ ರೆಸಿಡೆನ್ಷಿಯಲ್ ಸ್ಟೇಟಸ್ ಆದ್ಮೇಲೆ ನಾವೇನ್ ಮಾಡ್ತೀವಿ, ಅವ್ರದ್ದು ಇನ್ಕಮ್ ಅನ್ನ ಬೇರೆ ಬೇರೆ ಮಾಡ್ತೀವಿ. ಹೆಂಗ್ರಿಪ್ಪ? ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್, ಕ್ಯಾಪಿಟಲ್ ಗೇನ್ ಅಂಡ್ ಅದರ್ ಸೋರ್ಸ್. ಟೋಟಲ್ ಎಷ್ಟು ಅದಾವ್ರಿ? ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂಡ್ ಫಿಫ್ತ್ ಇದಾವೆ. ಕರೆಕ್ಟ್? 5 ಹೆಡ್ಸ್ ಇದಾವೆ. ಈ 5 ಹೆಡ್ಸ್ ಅನ್ನು ನಾವು ಕೂಡಿಸ್ತೇವೆ. ಇಲ್ಲಿ 5 ಹೆಡ್ಸ್ ಏನ್ ಮಾಡ್ತೀವಿ ನಾವು? ಕೂಡಿಸ್ತೇವೆ. ಈ 5 ಹೆಡ್ಸ್ ಕೂಡಿಸಿದ ಮ್ಯಾಗೆ ಏನಾಗುತ್ತೆ, ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಬಚ್ಚೋ. ಇದು ನಾ ಹೇಳ್ಕೊಡ್ತೀನಿ, ನೆಕ್ಸ್ಟ್ ಚಾಪ್ಟರ್ ಬರ್ತೈತಿ. ಆಮೇಲೆ BCom 6 ಸೆಮಿಸ್ಟರ್ ಬರ್ತೈತಿ. ಅಡ್ಜಸ್ಟ್ ಮಾಡ್ಕೊಡೋದು ಲಾಸ್ ಏನಿದ್ರೆ ಲಾಸ್ ಪ್ರಾಫಿಟ್ ಅಡ್ಜಸ್ಟ್ ಮಾಡ್ತೇವೆ. ಆಮೇಲೆ ಏನಾಗುತ್ತೆ, ಅದು ಗ್ರಾಸ್ ಟೋಟಲ್ ಇನ್ಕಮ್ ಆಗುತ್ತೆ. ಸೊ 5 ಹೆಡ್ಸ್ ಕೂಡಿಸಿದ ಮ್ಯಾಗೆ ಯಾವ್ದ್ರಲ್ಲಿ ಲಾಸ್ ಇದ್ರೆ ಯಾವ್ದ್ರಲ್ಲಿ ಪ್ರಾಫಿಟ್, ಉದಾಹರಣೆಗೆ ನೋಡ್ರಿ ಇಲ್ಲೇ ನಿಮಗೆ ಪ್ರಾಫಿಟ್ ಇದೆ. ಆಬ್ವಿಯಸ್ಲಿ ಬಿಸ್ನೆಸ್ ದಾಗ ಪ್ರಾಫಿಟ್ ಇರ್ತೈತಿ, ಹೌಸ್ ಪ್ರಾಪರ್ಟಿ ದಾಗ ಲಾಸ್ ಇದೆ, ಒಂದು 20 ಲಕ್ಷ ರೂಪಾಯಿ, ಬಿಸ್ನೆಸ್ ದಾಗ 30 ಲಕ್ಷ ಪ್ರಾಫಿಟ್ ಇದೆ. ಸೊ ಲಾಸ್ ಅನ್ನ ಪ್ರಾಫಿಟ್ ಅಲ್ಲಿ ಅಡ್ಜಸ್ಟ್ ಮಾಡ್ತೇವೆ ನಾವು. ಸೊ ಅದಕ್ಕೆ ಅಂತೀವಿ ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್ ಅಂತೀವಿ. ಅದನ್ನ ಒಂದು ಚಾಪ್ಟರ್ ಇದೆ, ಡೆಫಿನೆಟ್ಲಿ ಅಲ್ಲಿ ಟೀಚ್ ಯು ನೆಕ್ಸ್ಟ್ ಪಾರ್ಟ್ ನಲ್ಲಿ. ಕ್ಯಾಪಿಟಲ್ ಗೇನ್ ಇದೆ, ಆಮೇಲೆ ಎಲ್ಲ ಕೂಡಿಸಿದ ಮ್ಯಾಗೆ ಒಂದು ಅಮೌಂಟ್ ಬರ್ತೈತಿ. ಆ ಬಂದದ ಅಮೌಂಟ್ಗೆ ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಮಾಡಿದ ಮ್ಯಾಗೆ ಏನಾಗುತ್ತೆ, ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಬರ್ತೈತಿ. ಈ ಗ್ರಾಸ್ ಟೋಟಲ್ ಇನ್ಕಮ್ ದಲ್ಲಿ ನೆಕ್ಸ್ಟ್ ಚಾಪ್ಟರ್ 6A ಡಿಡಕ್ಷನ್ ನೆನಪಿಟ್ಕೊಡ್ರಿ. ಆ ಚಾಪ್ಟರ್ 6A ಡಿಡಕ್ಷನ್ 80C to 80U ಲೆಸ್ ಮಾಡಿರ್ತೀವಿ ನಾವು. ಲೆಸ್ ಮಾಡ್ತೀವಿ ಗ್ರಾಸ್ ಟೋಟಲ್ ಇನ್ಕಮ್ ದಲ್ಲಿ ಡಿಡಕ್ಷನ್ 80C to 80U ಲೆಸ್ ಮಾಡ್ತೀವಿ. ಲೆಸ್ ಮಾಡಿದ ಮ್ಯಾಗ ಆಫ್ಟರ್ ಡಿಡಕ್ಟಿಂಗ್ ವಾಟ್ ವಿ ಗೆಟ್ ಬಚ್ಚೋ, ಟೋಟಲ್ ಕ್ಯಾಪಿಟಲ್. ಸೊ ಟೋಟಲ್ ಇನ್ಕಮ್ ಇದು ಬಹಳ ಇಂಪಾರ್ಟೆಂಟ್ ಇದೆ, ಬಿಕಾಸ್ ಇದು ಕಂಪ್ಲೀಟ್ ಒಂದು ಕಾನ್ಸೆಪ್ಟ್ ಇದು. ಈಗ ನಿಮ್ಗೆ ಏನಾಗುತ್ತೆ, ರೆಸಿಡೆನ್ಷಿಯಲ್ ಸ್ಟೇಟಸ್ ಒಂದು ಚಾಪ್ಟರ್ ಇದೆ, ಇನ್ಕಮ್ ಫ್ರಮ್ ಸ್ಯಾಲರಿ ಒಂದು ಚಾಪ್ಟರ್ ಇದೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಂದು ಚಾಪ್ಟರ್ ಇದೆ, ಇನ್ಕಮ್ ಫ್ರಮ್ ಬಿಸಿನೆಸ್ ಅಂಡ್ ಪ್ರೊಫೆಷನ್ ಚಾಪ್ಟರ್ ನಂಬರ್ 5, ಕ್ಯಾಪಿಟಲ್ ಗೇನ್ ಚಾಪ್ಟರ್ ನಂಬರ್ 6 ಅಂಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಚಾಪ್ಟರ್ ನಂಬರ್ 7. ಅಂಡ್ ಬಚ್ಚು ಮುಗಿತಾ ಇಲ್ಲ, ಚಾಪ್ಟರ್ ನಂಬರ್ 8 ಯಾವುದು, ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್ ಗ್ರಾಸ್ ಟೋಟಲ್ ಇನ್ಕಮ್. ಎಸ್ ಬಚ್ಚು, ಚಾಪ್ಟರ್ ನಂಬರ್ 9 ಅಂಡ್ 10, 11. ಸೊ ಇದೆಲ್ಲ ಕಂಪ್ಲೀಟ್ ಇದೆಯಲ್ಲ, ಈ ಕಂಪ್ಲೀಟ್ ಕಲಿಬೇಕಂದ್ರೆ ಇನ್ಕಮ್ ಟ್ಯಾಕ್ಸ್ ಕಲ್ತಂಗಾಗುತ್ತೆ. ಅದಕ್ಕೆ ಹೇಳ್ತೀನಿ ಡೈಲಿ ಲೈವ್ ಕ್ಲಾಸ್ಗೆ ಬನ್ನಿ, ಬಿಕಾಸ್ ಮೋಸ್ಟ್ ಪ್ರಾಬಬ್ಲಿ ಟುಮಾರೋ ಆನ್ವರ್ಡ್ಸ್ ಐ ಸ್ಟಾರ್ಟ್ ಡಿಟರ್ಮಿನೇಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್, ರೈಟ್? ಈಗ ಸೊ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ ಸರ್, ಪಕ್ಕಾ ಕೇಳ್ತಾರಲ್ಲ. ಇದಕ್ಕೆಂದ್ರೆ ಬಚ್ಚು ಅಗ್ರಿಕಲ್ಚರ್ ಇನ್ಕಮ್ ಆಗಿದೆಯೋ ಇಲ್ಲ, ರೈಟ್? ಅಗ್ರಿಕಲ್ಚರ್ ಇನ್ಕಮ್ ಆಗಿದೆಯೋ ಇಲ್ಲ, ಆದ್ರೆ ಇದಕ್ಕಾಗಿದೆ ದಟ್ ವಿ ನೀಡ್ ಟು ಫೈಂಡ್ ಔಟ್ ಹಿಯರ್. ಸ್ವಲ್ಪ ಕೇಳ್ರಿ. ಇಲ್ಲಿಗೆ ಮೋಸ್ಟ್ ಪ್ರಾಬಬ್ಲಿ ಒಂದು ಚಾಪ್ಟರ್ ಮುಗಿದೀಗ. ಡೌಟ್ ಏನ್ರಿದೆಯಾ? ಎನಿ ಡೌಟ್ಸ್ ಯು ಹ್ಯಾವ್ ಬಚ್ಚು? ಎನಿ ಡೌಟ್ಸ್ ಯು ಹ್ಯಾವ್? No doubt? ಸೊ ಇದೆಲ್ಲ ಕಂಪ್ಲೀಟ್ ಒಂಥರ ನೀವು ಸಿಲೆಬಸ್ ಇದ್ದಂಗೆ 5th ಸೆಮಿಸ್ಟರ್ ಮತ್ತೆ 6th ಸೆಮಿಸ್ಟರ್ದು. ಹಾಗಿದ್ರೆ ಸರ್ ಮುಂದೆ ಹೋಗೋಣ, ನಡ್ರಿ ಮುಂದೆ ಹೋಗೋಣ. ಸರ್ ಏನಪ್ಪ ಮುಂದೆ ನೋಡ್ರಿ, ಟೆಲ್ ಮಿ. ಈಗ ನಿಮಗೆ ಡಿವಿಡೆಂಟ್ ರಿಸೀವ್ ಮಾಡಿದಿರಿ ನೀವು, ಫಸ್ಟ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೋ ಇಲ್ಲ? ಟೆಲ್ ಮಿ ಗೈಸ್, ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೋ ಇಲ್ಲ? ಇದು ಬೇಗ 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 ಹೇಳ್ರಿಪ್ಪ. ಏನಂತೆ, ಡಿವಿಡೆಂಟ್ ನೀವು ತಗೊಂಡ್ರಿ, ನೀವು ಒಂದು ಕಂಪನಿ ಎಲ್ಲಿ ಇನ್ವೆಸ್ಟ್ ಮಾಡಿರಿ, ಆ ಕಂಪನಿ ಎಂಗೇಜ್ ಅಗ್ರಿಕಲ್ಚರ್ ಪ್ರಾಡಕ್ಟ್. ಸೊ ಅದರಿಂದ ನಿಮಗೆ ಲಾಭ ಆಗಿದೆ, ಪ್ರಾಫಿಟ್ ಆಗಿದೆ, ಅದು ನಿಮಗೆ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೋ ಇಲ್ಲ? ಈಸ್ ದಟ್ ಯುವರ್ ಅಗ್ರಿಕಲ್ಚರ್ ಇನ್ಕಮ್ ಆರ್ ನಾಟ್? ಎಸ್ ಆರ್ ನೋ? ಹೇಳಿ ಬೇಗ ಬೇಗ. ಟೆಲ್ ಮಿ ಬಚ್ಚೋ, ಈಸ್ ದಟ್ ಅಗ್ರಿಕಲ್ಚರ್ ಇನ್ಕಮ್ ಆರ್ ನಾಟ್?
ಬಚ್ಚು ನೋ, ಇಟ್ ಕೆನಾಟ್ ಬಿ ಕನ್ಸಿಡರ್ ಆಸ್ ಅ ಅಗ್ರಿಕಲ್ಚರ್ ಇನ್ಕಮ್. ಸರ್ ಎದಕ್ಕೆ? ಒಂದು ಮಾತು ನೆನಪಿಟ್ಕೊಡ್ರಿ, ಇಲ್ಲೇ ನಿಮಗೆ ಇನ್ಕಮ್ ಆಗಿದೆ ಬಟ್ ಭೂಮಿಯಿಂದ ಆಗಿಲ್ಲ, ದುಡ್ಡು ಇನ್ವೆಸ್ಟ್ ಮಾಡಿರಿ ನೀವು, ಯು ಹ್ಯಾವ್ ಇನ್ವೆಸ್ಟೆಡ್ ದ ಮನಿ, ಬಂಡವಾಳ ಹಾಕಿರೋ ಒಂದು ಕಂಪನಿಯಲ್ಲಿ ಅವರು ಏನ್ ಮಾಡ್ತಾರೆ, ಶ್ರಮ ಪಡಿದ್ದಾರೆ. ಬಟ್ ಇಲ್ಲಿ ಇನ್ಕಮ್ ಈಸ್ ನಾಟ್ ಡಿರೈವ್ಡ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್. ಸೊ ಇದು ಅಗ್ರಿಕಲ್ಚರ್ ಇನ್ಕಮ್ ಆಗುವುದಿಲ್ಲ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು? ಅಂದ್ರೆ ಯಾವಾಗ ಒಂದು ಭೂಮಿಯಲ್ಲಿ ನೀವು ಅಗ್ರಿಕಲ್ಚರ್ ಆಕ್ಟಿವಿಟಿ ಮಾಡ್ತೀರಿ, ಉಳುಮೆ ಮಾಡ್ತೀರಿ ಅಥವಾ ಶ್ರಮ ಪಡ್ತೀರಿ, ಅದಕ್ಕೆ ಅಗ್ರಿಕಲ್ಚರ್ ಇನ್ಕಮ್ ಅಂತೀರಿ. ಓಕೆನಾ? ಓಕೆ ಸರ್, ನೆಕ್ಸ್ಟ್ ಏನು? ನೆಕ್ಸ್ಟ್ ಸ್ಯಾಲರಿ ಇಶ್ಯೂಡ್ ಬೈ ಮ್ಯಾನೇಜರ್ ಆಫ್ ಅಗ್ರಿಕಲ್ಚರ್ ಫಾರ್ಮ್. ಇಲ್ಲಪ್ಪ, ಇದು ಕೂಡ ಅಗ್ರಿಕಲ್ಚರ್ ಇನ್ಕಮ್ ಆಗಿಲ್ಲ. ನೋ, ಇಟ್ ಈಸ್ ನಾಟ್ ಅಗ್ರಿಕಲ್ಚರ್ ಇನ್ಕಮ್ ಬಿಕಾಸ್ there is no performance of agriculture activity, right? No, because manager has not performed agriculture activity. Income earned by running the dairy farm. ಅಲ್ಲಪ್ಪ, ಇದು ಬರಂಗಿಲ್ಲ. ಡೈರಿ ಫಾರ್ಮ್ದು ಅಗ್ರಿಕಲ್ಚರ್ ಇನ್ಕಮ್ ಆಗಿಲ್ಲ ಬಿಕಾಸ್ ನಾನು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ, ಆಸ್ ಪರ್ ದಿ ರೂಲ್ಸ್ ಪ್ರಕಾರ ಯಾವುದೇ ಇನ್ಕಮ್ ಅಗ್ರಿಕಲ್ಚರ್ ಇನ್ಕಮ್ ಯಾವಾಗ ಅಂತೇನೋ ವೆರಿ ಸಿಂಪಲ್ ಇದೆ. ನಾವು ಹೊಲದಲ್ಲಿ ಹೋಗಿ ಕೆಲಸ ಮಾಡಬೇಕು, ಭೂಮಿಗೆ ಅಟಚಿಸಬೇಕು. ಸೊ ಪ್ರಾಫಿಟ್ ಅರ್ನ್ ಆನ್ ಪರ್ಚೇಸಿಂಗ್ ದ ಸ್ಟ್ಯಾಂಡಿಂಗ್ ಕ್ರಾಪ್, ಹಾ ಆಗುತ್ತೆ. ಸ್ಟ್ಯಾಂಡಿಂಗ್ ಕ್ರಾಪ್ ಇದೆಯಲ್ರಿ, ಪ್ರಾಫಿಟ್ ಅರ್ನ್ one second. Sorry. Yeah, you are right, bacha. Income earned by running the dairy farm is, ಹೌದು, ಇದು ಕೂಡ ನೋಡ್ರಿ, ಪ್ರಾಫಿಟ್ ಅರ್ನ್ಡ್ ಆನ್ ಪರ್ಚೇಸಿಂಗ್ ದ ಸ್ಟ್ಯಾಂಡಿಂಗ್ ಕ್ರಾಪ್. ಈಗ ಇಲ್ಲೇ ಒಂದು ಭೂಮಿ ಇದೆ, ರೈಟ್? ಇಲ್ಲೇ ಒಂದು ಭೂಮಿಯಲ್ಲಿ ಒಂದು ಬೆಳೆ ಇದೆ, ರೈಟ್? ಈಗ ಬೆಳೆ ಇದೆ, ಒಪ್ಕೋತೀನಿ. ಬಟ್ ಇದು ಬೆಳೆ ಹೆಂಗಿದೆಪ್ಪ ಅಂದ್ರೆ, ಆ ಬೆಳೆನ ಖರೀದಿ ಮಾಡಿ ನೀವು ಮಾರಾಕತ್ತೀರಿ, ನೀವು ನಿಮ್ದು ಏನು ಶ್ರಮ ಇಲ್ಲ, ಏನಿಲ್ಲ. ಸೊ ಅಂತ ಕೇಸಲ್ಲಿ ಇದು ಕೂಡ ಏನಾಗುತ್ತೆ ಬಚ್ಚೋ, ಅಗ್ರಿಕಲ್ಚರ್ ಇನ್ಕಮ್ ಆಗೋದಿಲ್ಲ. ಇವನ್ ದಿಸ್ ಇಸ್ ನಾಟ್ ಯುವರ್ ಅಗ್ರಿಕಲ್ಚರ್ ಇನ್ಕಮ್. Next, income from sale of tree spontaneous growth. ಕೇಳ್ರಿ, ರೈಟ್? ನೀವು ಒಂದ್ ಕಡೆ ಗಿಡನೆಲ್ಲ ಬೆಳೆದಾವ ಬೈ ಡಿಫಾಲ್ಟ್ ಆಗಿ, ರೈಟ್? ಅದರಲ್ಲಿದ್ದ ಕಸ ಪಸ ಎಲ್ಲ ಕಡ್ಗಿ ಪಡ್ಗಿ ಎಲ್ಲ ಮಾರ್ತಾ ಇದ್ದೀವಿ, ಅದು ಏನಾಗುತ್ತೆ ಬಚ್ಚೋ, ಅಗ್ರಿಕಲ್ಚರ್ ಇನ್ಕಮ್ ಆಗೋದಿಲ್ಲ. ಇಟ್ ಇಸ್ ಕೆನಾಟ್ ಬಿ ಕನ್ಸಿಡರ್ ಆಸ್ ಅ ಅಗ್ರಿಕಲ್ಚರ್ ಇನ್ಕಮ್. ನೆನಪಿಟ್ಕೊಡಿ, ಬಿಕಾಸ್ ನೋಡ್ರಿ, ಒಂದು ಸಿಂಪಲ್ ಲಾಜಿಕ್ ಇದೆ ಇಲ್ಲೇ. ಇದು ಅಗ್ರಿಕಲ್ಚರ್ ಇನ್ಕಮ್ ಇದೆಯೋ ಇಲ್ಲ ಹೇಳ್ಬೇಕಂದ್ರೆ ನಾವು ಎಲ್ಲೇ ಕೆಲಸ ಮಾಡಿರ್ಬೇಕು, ಅಗ್ರಿಕಲ್ಚರ್ ಕೆಲಸ ಮಾಡಿರ್ಬೇಕು. ಸರ್ ನೆಕ್ಸ್ಟ್, ಇನ್ಕಮ್ ಫ್ರಮ್ ಲ್ಯಾಂಡ್ ಲೀಸ್ ಫಾರ್ ಗ್ರೇಸಿಂಗ್ ದ ಅನಿಮಲ್ ರಿಕ್ವೈರ್ಡ್ ಫಾರ್ ಅಗ್ರಿಕಲ್ಚರ್ ಆಕ್ಟಿವಿಟಿ. ಹೌದಪ್ಪ, ಆಗುತ್ತೆ ಇದು. ಎಸ್, ಇಟ್ ಈಸ್ ಅಗ್ರಿಕಲ್ಚರ್ ಇನ್ಕಮ್ ಆಗತ್ತೆ. ಬಿಕಾಸ್ ಏನಾಗಿದೆ ರೂಲ್ಸ್ ಪ್ರಕಾರ, ಎಸ್ ಇಟ್ ಇಸ್ ಅಗ್ರಿಕಲ್ಚರ್. ರೆಂಟ್ ರಿಸೀವ್ಡ್ ಫ್ರಮ್ ಕೈಂಡ್ ಆಫ್ ಲ್ಯಾಂಡ್ ಗಿವನ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್, ಇದು ಕೂಡ ಏನಾಗುತ್ತೆ ಬಚ್ಚು, ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಸರ್ ನೆಕ್ಸ್ಟ್, ಕಂಪಲ್ಸರಿ ಇನ್ಸ್ಟಿಟ್ಯೂಟ್ ಫ್ರಮ್ ದಿ ಕಂಪಲ್ಸರಿ ಅಕ್ವಿಸಿಷನ್ ಆಫ್ ದಿ ಅಗ್ರಿಕಲ್ಚರ್ ಲ್ಯಾಂಡ್, ಇದು ಕೂಡ ಏನಾಗತ್ತಪ್ಪ, ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಸೊ ಇಲ್ಲಿ ಟ್ಯಾಕ್ಸ್ ಬಿಡಂಗಿಲ್ಲ. ಸೊ ಇನ್ಕಮ್ ಫ್ರಮ್ ದಿ ಲ್ಯಾಂಡ್ ಲೆಟ್ ಔಟ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್, ಹೌದು, 110% ಇದು ಕೂಡ ಏನಾಗುತ್ತೆ ಬಚ್ಚು, ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಸೊ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಅರಿಯರ್ಸ್ ಆಫ್ ದಿ ರೆಂಟ್ ಫ್ರಮ್ ದಿ ಲ್ಯಾಂಡ್, ನೋ, ಇಟ್ ಈಸ್ ನಾಟ್ ಅ ಅಗ್ರಿಕಲ್ಚರ್ ಇನ್ಕಮ್. ಸೊ ಇದೆಲ್ಲ ಇದಾವ, ಹಾ ಇಪ್ಪ ಇದೆಲ್ಲ ಇದಾವೆ. ಸೊ ಇಲ್ಲಿಗೆ ಮುಗಿತಾ ಸರ್? ಎಸ್ ಬಚ್ಚು, ಇಲ್ಲಿಗೆ ಮುಗೀತು. ಸೊ ಥ್ಯಾಂಕ್ ಯು ಗೈಸ್ ಫಾರ್ ಜಾಯ್ನಿಂಗ್ ಮೀ, ರೈಟ್? ಲೈಕ್ ಮಾಡ್ರಿ, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ, ರೈಟ್? ಡೈಲಿ ಕ್ಲಾಸ್ ಅಂತ ತಗೋತಾ ಇದ್ದೀನಿ ನಾನು, ಕರೆಕ್ಟ್, ಯೂಟ್ಯೂಬಲ್ಲಿ. ಬಟ್ ಎಲ್ಲ ಕ್ಲಾಸಸ್ ಯೂಟ್ಯೂಬಲ್ಲಿ ಇರ್ತಾವಿಲ್ಲ ಗೊತ್ತಿಲ್ಲ. ಬಟ್ ನನ್ನ ಸಜೆಷನ್ ಒಂದೇ, ಏನಪ್ಪಾ ಅಂದ್ರೆ ಕಂಪ್ಲೀಟ್ ಸಿಲೆಬಸ್ ಬೇಕು. ಈಗ ನಾ ಅಪ್ಲಿಕೇಶನ್ ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾಳಿಂದ ರೆಸಿಡೆನ್ಷಿಯಲ್ ಸ್ಟೇಟಸ್, ಆಮೇಲೆ ಕಾಸ್ಟ್ ಅಕೌಂಟಿಂಗ್. ಮೋಸ್ಟ್ ಪ್ರಾಬ್ಲಿ ಇವತ್ತು ಈವ್ನಿಂಗ್ ಇಲ್ಲ, ಇವತ್ತಿನ ಬೇರೆ ಕ್ಲಾಸಸ್ ಇದಾವೆ, ಅದು ಮುಗಿಸ್ಕೊಂಡು, ಇಲ್ಲಪ್ಪ ಅಂದ್ರೆ ಇವತ್ತು ಈವ್ನಿಂಗ್ ನಾನು 9:30ಗೆ ನಿಮ್ ಕ್ಲಾಸ್ ತಗೋಬಹುದು ಕಾಸ್ಟ್ ಅಕೌಂಟಿಂಗ್. ಬೇಕಾದ್ರೆ ಬರ್ರಿ 100%. ಬಟ್ ಫೋಕಸ್ ಏನಪ್ಪಾ ಅಂದ್ರೆ bcom 5th ಸೆಮಿಸ್ಟರ್ಗೆ ಇವಾಗಲೇ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ. ಆಫ್ಲೈನ್ ಇದೆ, ಆನ್ಲೈನ್ ಇದೆ. ಇಫ್ ಯು ಆರ್ ಲುಕಿಂಗ್ ಫಾರ್ ಆಫ್ಲೈನ್ ಕ್ಲಾಸಸ್, ಪ್ಲೀಸ್ ಕಮ್ ಟು ದ Rio Academy. ಇಲ್ಲಪ್ಪ ಆನ್ಲೈನ್ ಚೆನ್ನಾಗಿದೆ ಅಂದ್ರೆ, ಎಸ್, ಫೀಸು ಕಡಿಮೆ ಆಗುತ್ತೆ, ಮನೆಯಲ್ಲಿ ಕೂತು ಆರಾಮ್ಸೆ ಕಲಿಬಹುದು, ರೈಟ್? ನಿಮ್ದು ಫೋನ್ ಅನ್ನು ಫಸ್ಟ್ ಟೈಮ್ ಸರಿಯಾಗಿ ಉಪಯೋಗ ಮಾಡ್ತಾ ಇದ್ರೆ ಇಟ್ಕೊಡ್ರಿ, ಇರ್ಲಿ. ಬಟ್ ಈ ರೀತಿ ಕಲಿಸ್ತೇನೆ ಈ ಟೈಮ್, ನೀವು ಜೀವನದಲ್ಲಿ ನನ್ನ ಪಾರಂಗಿಲ್ಲ. ಮತ್ತೆ ಕಲಿಸಿದ್ದನ್ನ ಎಲ್ಲೆಲ್ಲ ಉಪಯೋಗ ಆಗುತ್ತೆ. ಏನು ಫೀಸ್ ಕೊಡ್ತಿರಲ್ಲ ಅದು ಮುಖ್ಯ ಇಲ್ಲ, ಅಲ್ಲೇ ಪಾಸ್ ಅಂತೂ ಆಗ ಆಗ್ತೀರಿ, ಅದೇನು ಸಮಸ್ಯೆ ಇಲ್ಲ.
ಬಟ್ ಈ ನಾಲೆಜ್ ನಾಳೆ ನೀವು ಬಿಕಾಮ್ ಆದ್ಮೇಲೆ ಎಲ್ಲರ ಕೆಲಸ ಹೋಗುವಾಗ ಏನಾಗುತ್ತೆ ಒಂದ್ ತಿಂಗಳ ಪಗಾರ ಲಕ್ಷ ಬರ್ತದೆ. ಕಂಪ್ಲೀಟ್ ಏನ್ ನೀವು ನಂಗೆ ಕೊಟ್ಟಿರ್ತಲ್ಲ ಫೀಸ್ 1 ಮಂತ್ ಬರುತ್ತೆ. ಅದಕ್ಕೆ ಫೀಸ್ ಇಸ್ ಆಲ್ಸೋ ವೆರಿ ಲೆಸ್ ಇದೆ. ದಿಸ್ ಟೈಮ್ ಬಚ್ಚೋ 2000 rupees ಫೀಸ್ ಇದೆ ಫಾರ್ 3 ಸಬ್ಜೆಕ್ಟ್. ಯಾವ್ದ್ರಿಪ್ಪ? ಇನ್ಕಮ್ ಟ್ಯಾಕ್ಸ್, GST ಅಂಡ್ ಕಾಸ್ಟ್ ಅಕೌಂಟಿಂಗ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇದೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಾನು ಫ್ರೀ ಆಗಿ ಸಪ್ರೇಟ್ ಆಗಿ ಕೊಡ್ತೇನೆ. ರೈಟ್? ಕಾವ್ಯ, ಶಿವಕುಮಾರ್, ಶೈಲಾ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಆಗ್ರಿ ಎಲ್ಲರೂ 100%. ಇಂದುಮತಿ, ರೈಟ್? ಫಸ್ಟ್ ಕ್ಲಾಸ್ ಅಂತ ಆಗಿದೆ, ಆಕ್ಸೆಸ್ ನಾವು ಕೊಟ್ಟಿದ್ದೀವಿ ಎಲ್ಲರಿಗೆ. ಇಟ್ ಡಸಂಟ್ ಮೀನ್ ದಟ್ ಇದು ಫುಲ್ ಇರ್ತಿತ್ತಂತ. ಬಟ್ ನನ್ನ ಸಜೆಷನ್ ಏನಪ್ಪಾ ಅಂದ್ರೆ ಡೈಲಿ ಕ್ಲಾಸ್ಗೆ ಜಾಯಿನ್ ಆಗಿರಪ್ಪ. ಆಲ್ ರೈಟ್. ಸೊ ಫಸ್ಟ್ ಚಾಪ್ಟರ್ ಮುಗೀತೀಗ. ಸೊ ನಾಳಿಂದ ಏನ್ರಿ ಸರ್? ನಾಳಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ರೆಸಿಡೆನ್ಷಿಯಲ್ ಸ್ಟೇಟಸ್. ಏನ್ರಿ? ರೆಸಿಡೆನ್ಷಿಯಲ್ ಸ್ಟೇಟಸ್. ಈಗ ರೆಸಿಡೆನ್ಷಿಯಲ್ ಸ್ಟೇಟಸ್ ಎಲ್ಲಿದೆ? ಸೊ ನೋಡಿ, ಆಸ್ ಐ ಟೋಲ್ಡ್ ಯು ಬಚ್ಚೋ, ದಿಸ್ ಪಾರ್ಟ್ determination of residential status. From tomorrow I will start the class. ಚಾಪ್ಟರ್ ನಂಬರ್ 2 ನೆನಪಿಟ್ಕೊಡ್ರಿ, ಸರಿಯಾಗಿ ಬರ್ರಿ. ಬಿಕಾಸ್ ಸಿಲೆಬಸ್ ಮುಂದೆ ಹೋಗ್ತಾ ಇರುತ್ತೆ. ಆಮೇಲೆ ನಂಗೆ ಹೇಳಕ್ ಹೋಗ್ಬೇಡ್ರಿ ಕಲ್ಸಿಲ್ಲ ಮುಗಿದಿಲ್ಲ ಸಿಲೆಬಸ್ ಅಂತ. 100% ದಿಸ್ ಟೈಮ್ ನಾನು ಇವಾಗಿಂದ ಕ್ಲಾಸ್ ಮಾಡಿದ್ರೆ ಏನಾಗುತ್ತೆ, 100% ರಿಸಲ್ಟ್ ಕಂಪ್ಲೀಟ್ ಆಗುತ್ತೆ, ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ, ನೀವು ರಿಲ್ಯಾಕ್ಸ್ ಆಗಿರ್ತೀರಿ. ಈ ಟೈಮಾಗಿ ಕ್ಯಾಲ್ಕುಲೇಷನ್ ಸಬ್ಜೆಕ್ಟ್ ಮಾಡೋದಾವೆ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.